ಹೌದಾ? ಓಕೆ ಓಕೆ ಓಕೆ, ಫೈನ್. ಥ್ಯಾಂಕ್ ಯು. ಪ್ಲೀಸ್ ಮ್ಯಾಮ್, ಓವರ್ ಟು ಯು. ಥ್ಯಾಂಕ್ ಯು ಸೊ ಮಚ್. ಮಾಸ್ಟರ್ಸ್, ಮೊದಲನೇದಾಗಿ ನಮ್ಮೆಲ್ಲರ ಪೂಜ್ಯ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೂ ಹಾಗೂ ಗುರುಮಾತೆ ಆದಂತಹ ಸ್ವರ್ಣಮಾಲಾ ಅಮ್ಮನವರಿಗೂ ಮತ್ತು ಪೂಜ್ಯ ಗ್ರ್ಯಾಂಡ್ ಮಾಸ್ಟರ್ ಆದಂತಹ ಪ್ರಬೋಧ್ ಅಚ್ಯುತ ಗುರುಗಳಿಗೂ ಮತ್ತು ತಮ್ಮೆಲ್ಲರಿಗೂ, ಅದೇ ರೀತಿ ಅಸ್ಟ್ರಲ್ ಗಾಡ್ಸ್, ಏಂಜಲ್ಸ್, ಮಾಸ್ಟರ್ಸ್ ಹಾಗೂ ದೇವಾನ ದೇವತೆಗಳು ಮತ್ತು ಪ್ಲೆಡಿಯನ್ಸರ್ಗೂ ಆತ್ಮವಂದನೆಗಳನ್ನ ತಿಳಿಸ್ತಾ, ಮಾಸ್ಟರ್ಸ್, ನಾವು ಪ್ರತಿದಿನ ಬಾರ್ಬರಾ ಮಾರ್ಸಿನೆಕ್ ಅವರು ಬರೆದಿರುವಂತ ನಕ್ಷತ್ರ ಮಿತ್ರರು ಅನ್ನುವಂತಹ ಒಂದು ಪುಸ್ತಕದ ಸ್ವಾಧ್ಯಾಯದಲ್ಲಿ ನಿಮ್ಮ ದೇವತೆಗಳು ಯಾರು ಅನ್ನುವಂತಹ 3ನೇ ಅಧ್ಯಾಯವನ್ನ ನಾವು ನೋಡ್ತಾ ಬಂದಿದ್ದೀವಿ. ಆ 3ನೇ ಅಧ್ಯಾಯದಲ್ಲಿ ನಮ್ಗೆ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ನಮ್ಮ ದೇವತೆಗಳು ಯಾರು ಅಂತ ಒಂದು ಸ್ಪಷ್ಟೀಕರಣವನ್ನ ಕೊಡ್ತಾ ಬಂದಿದ್ದಾರೆ ಮಾಸ್ಟರ್ಸ್. ಇಲ್ಲಿ ಏನಾಗಿದೆ ಅಂತಂದ್ರೆ, ಮೂಲ ಸೃಷ್ಟಿಕರ್ತನಿಂದ ನಾವೆಲ್ಲರೂ ತಯಾರಾಗಿದ್ದೀವಲ್ಲ, ನಾವೆಲ್ಲರೂ ನಮ್ಮ ದೇವತೆಗಳಂದ್ರೆ ನಾವೇ ದೇವತೆಗಳು ಅನ್ನುವಂತ ವಿಷಯವನ್ನ ಹಲವಾರು ಉದಾಹರಣೆಗಳ ಮೂಲಕ ಪ್ಲೆಡಿಯನ್ಸರು ನಮ್ಗೆ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸ್ಪಷ್ಟೀಕರಣ ಕೊಡ್ತಾ ಹೋಗ್ತಿದ್ದಾರೆ. ನಾವು ಮೂಲ ಸೃಷ್ಟಿಕರ್ತನಿಂದ ತಯಾರಾದ ನಾವು ಅವರೇ ಆಗಿರುವಾಗ ನಾವು ಯಾಕೆ ಮತ್ತೆ ನಮ್ಮ ಮೇಲೆ ಡೌಟ್ ಪಡ್ತಾ ಇದೀವಿ ಅಂತಂದ್ರೆ, ಈ ಮಧ್ಯೆ ಆ ಒಂದು ಶಕ್ತಿ ಒಂದು ಯುದ್ಧಗಳಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ಕೆಲವು ದೇವಾನು ದೇವತೆಗಳು ತಮ್ಮ ಒಂದು ಗೌರವವನ್ನ, ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಿಕ್ಕಾಗಿ ನಮ್ಮಲ್ಲಿರುವಂತ 12 DNA ಗಳಲ್ಲಿ 10 DNA ಕೆಲಸ ಮಾಡದೇ ರೀತಿಯಲ್ಲಿ ಅವನ್ನ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಡಿಸ್ಕನೆಕ್ಟ್ ಮಾಡಿದ್ದಾರೆ ಅಥವಾ ಡಿಆಕ್ಟಿವೇಟ್ ಮಾಡ್ಬಿಟ್ಟಿದ್ದಾರೆ. ಹಾಗಾಗಿ ನಮ್ಮ ಮೂಲ ಸ್ವಭಾವನ ನಾವು ಮರೆತು ಮತ್ತೆ ಈ ರೀತಿ ಜೀವಿಸ್ತಾ ಇದ್ವಿ. ಹಾಗಾದ್ರೆ ಮೂಲ ಸ್ವಭಾವ ನಮ್ದು ಯಾವುದು ಅಂತಂದ್ರೆ ಪ್ರೇಮ, ವಿಶ್ವ ಪ್ರೇಮಮಯವನ್ನಾಗಿ ಮಾಡೋದು ನಾವೇ ಮತ್ತು ಆ ಪ್ರೇಮ ತತ್ವದಲ್ಲಿ ಜೀವಿಸೋದು. ಇದರಿಂದ ಏನಾಗುತ್ತೆ ಅಂತಂದ್ರೆ ಈ ಇಡೀ ವಿಶ್ವವೇ ಒಂದು ಪ್ರೇಮಮಯ ಆಗ್ತಾ ಹೋಗುತ್ತೆ. ಅದಲ್ಲದೆ ಭೂಮಿ ಮೇಲೆ ಅತಿ ಶೀಘ್ರವಾಗಿ ಒಂದು ಬದಲಾವಣೆ ಬರ್ತಾ ಇದೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಭೂಮಿ ಮೇಲೆ ಇರೋರು ನಿಜವಾಗ್ಲೂ ಅದೃಷ್ಟಶಾಲಿಗಳು ಅಂತವ್ರ ನಮ್ಗೆ ಹೇಳಿದ್ದಾರೆ ಮಾಸ್ಟರ್ಸ್. ಇನ್ನು ಯಾರು ನಮ್ಮನ್ನ ಭಯದ ವಾತಾವರಣದಲ್ಲಿ ಇಡ್ತಾರೋ, ಅಂದ್ರೆ ಯಾವ ದೇವಾನು ದೇವತೆಗಳನ್ನ ನಾವು ಸ್ತುತಿಸದೇ ಇದ್ರೆ ನಮ್ಗೆ ಶಾಪ ಬರುತ್ತೆ ಅಥವಾ ಪಾಪ ಬರುತ್ತೆ ಅನ್ನುವೊಂದು ಭಾವನೆಯನ್ನ ಯಾವ ದೇವಾನು ದೇವತೆಗಳು ಸೃಷ್ಟಿಸಿದ್ದಾರೋ ಅವರು ನಿಜವಾದ ದೇವಾನು ದೇವತೆಗಳು ಅಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ನಿಜವಾದ ದೇವಾನ ದೇವತೆಗಳ ತತ್ವ ಪ್ರೇಮ ತತ್ವ. ಇಲ್ಲಿ ಯಾವುದೇ ಭಯ, ಆತಂಕ ಈ ರೀತಿ ಒಂದು ವಿಷಯಗಳಿಗೆ ಜಾಗನೇ ಇಲ್ಲ ಅಂತ ಅವರು ನಮ್ಗೆ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅದಲ್ಲದೆ ನಾವು ನಾವು ಧ್ಯಾನ ಮಾಡ್ತಾ ಮಾಡ್ತಾ ಹೋದಾಗೆ ನಮ್ಮಲ್ಲಿ ಆ 10 DNA ಏನು ಡಿಆಕ್ಟಿವೇಟ್ ಆಗಿದಾವಲ್ಲ ಅವನ್ನ ಮತ್ತೆ ನಾವು ಆಕ್ಟಿವೇಟ್ ಮಾಡ್ಕೊಂಡಾಗ ನಮ್ಮ ನಾಡಿ ಮಂಡಲ ಶುದ್ಧಿಯಾಗಿ ನಮ್ಮ ಮೆದುಳು ಈಗ ನಾವು ಸ್ವೀಕಾರ ಮಾಡಿಸುವ ಅಥವಾ ಉಪಯೋಗಿಸುವ ಒಂದಿಷ್ಟು % ಮೆದುಳನ್ನ ಉಪಯೋಗಿಸಿ ನಾವು ಇಷ್ಟೆಲ್ಲ ಸೃಷ್ಟಿಯನ್ನ ಮಾಡ್ತಾ ಇದ್ವಿ, ಕ್ರಿಯೇಟಿವಿಟಿಯನ್ನ ತೋರಿಸ್ತಾ ಇದ್ವಿ. ಇನ್ ಕೇಸ್ ಅದೆಲ್ಲ 12 DNA ಮತ್ತೆ ಒಂದೇ ಸುರುಳಿ ಆಕಾರದಲ್ಲಿ ಆಕ್ಟಿವ್ ಆದ್ರೆ ನಮ್ಮ ಮೆದುಳು ಅಗಾಧವಾದ ಶಕ್ತಿಯನ್ನ, ವಿಷಯಗಳನ್ನ ತಿಳಿದುಕೊಳ್ಳುವ ಸಾಮರ್ಥ್ಯ ಅದಕ್ಕೆ ಬರ್ತಾ ಹೋಗುತ್ತೆ. ಇಲ್ಲಿವರೆಗೂ ಇಷ್ಟು ಸ್ವಲ್ಪ ಮೆದುಳನ್ನ ಉಪಯೋಗಿಸ್ತಿರೋ ನೀವು ನಿಮ್ಮ ಚೈತನ್ಯ ಮಟ್ಟ ಇನ್ನೂ ಹೆಚ್ಚಾಗ್ತಾ ಹೋಗಿ ಆ ಒಂದು ಏನ್ ಹೇಳ್ತೀವಲ್ಲ ನಾವು ಮೂಲ ಸೃಷ್ಟಿಕರ್ತನ ಒಂದು ಎನರ್ಜಿಗೆ ಕನೆಕ್ಟ್ ಆಗಿ ಸಹಜವಾಗಿ ಅಲ್ಲಿಂದಾನೇ ನಾವು ಆ ಮೆಸೇಜಸ್ಗಳನ್ನ ರಿಸೀವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಅವರು ನಮ್ಗೆ ಹೇಳಿದ್ದಾರೆ ಮಾಸ್ಟರ್ಸ್. ಅದಲ್ಲದೆ ಇನ್ನು ಈ ಭೂಮಿಯ ಪ್ರಣಾಳಿಕೆಯನ್ನ ಏರುಪೇರು ಮಾಡಿದಾರಲ್ಲ ಅವರಿಗೆ ಇಲ್ಲಿ ಏನಂತ ಕರಿತಿದ್ದಾರೆ ಅಂತಂದ್ರೆ ಅವರು ಕಪ್ಪು ವಸ್ತ್ರಧಾರಿಗಳು, ಡಾರ್ಕ್ ಟಿ ಶರ್ಟ್ಸ್ ಅಂತ ಕರಿತಿದ್ದಾರೆ. ಹಾಗಾದ್ರೆ ಅವ್ರ ಬಗ್ಗೆ ನಮ್ಗೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ನೋಡೋಣ ಮಾಸ್ಟರ್ಸ್. ಆದ್ರೆ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಈ ಡಾರ್ಕ್ ಎನರ್ಜೀಸ್ ಇದಾವಲ್ಲ ಅವರಿಗೆ ನಾವು ಯಾವ್ದನ್ನ ನಾವು ಅಲ್ಲಗಳಿಬಾರ್ದು ಅಥವಾ ಅವ್ರು ಕೆಟ್ಟವ್ರಂತ ಹೇಳ್ಬಾರ್ದು. ಯಾಕೆ ಅಂತಂದ್ರೆ ಮೂಲ ಸೃಷ್ಟಿಕರ್ತನ ಸೃಷ್ಟಿಯಲ್ಲಿ ಅದು ಕೂಡ ಒಂದು. ಅವರು ತಮ್ಮ ಕೆಲಸವನ್ನ ಮಾಡ್ತಿದ್ದಾರೆ. ಇದರಿಂದ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರೆ ಎಷ್ಟೋ ಪಾಠಗಳನ್ನ ಕಲಿತಾವಿದ್ದೀವಿ, ನಮ್ಮ ಒಂದು ಶಕ್ತಿಯನ್ನ ನಾವು ಹೆಚ್ಚು ಮಾಡ್ಕೊಳ್ತಾ ಇದೀವಿ. ಹಾಗಾಗಿ ಅವರನ್ನು ಕೂಡ ನಾವು ದ್ವೇಷ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಹಾಗಾದ್ರೆ ಈ ಒಂದು ಕಪ್ಪು ವಸ್ತ್ರಧಾರಿಗಳ ಬಗ್ಗೆ ಅವ್ರು ಏನ್ ಹೇಳ್ತಿದ್ದಾರೆ ಅಂತ ನೋಡೋಣ ಮಾಸ್ಟರ್ಸ್. ಭೂಮಿಯ ಪ್ರಣಾಳಿಕೆಯನ್ನು ಏರುಪೇರುಗೊಳಿಸಿದ ಈ ಜೀವಿಗಳು ಯಾರು? ಇವರನ್ನೇ ನಾವು ಕಪ್ಪು ವಸ್ತ್ರಧಾರಿಗಳು, ಡಾರ್ಕ್ ಟಿ ಶರ್ಟ್ಸ್ ಎಂದೆನ್ನುತ್ತೇವೆ. ಈ ಕತ್ತಲಿನ ಜೀವಿಗಳ ಕುರಿತು ಮಾತನಾಡಬೇಕಾದಾಗ ಅವರ ಮೇಲೆ ಸ್ವಲ್ಪ ದಯ ತೋರಿಸಿರಿ. ಅವರನ್ನು ದುಷ್ಟ ಶಕ್ತಿಗಳೆಂದು ದಂಡಿಸಬೇಡಿರಿ.
ಕೇವಲ ಅವರನ್ನು ಸರಿಯಾದ ಮಾಹಿತಿ ಇಲ್ಲದವರೆಂದು ತಿಳಿಯಿರಿ. ಅದರಿಂದಾಗಿಯೇ ಸರಿಯಾದ ಮಾಹಿತಿ ಇಲ್ಲದ ವಿಶ್ವಗಳನ್ನೇ ಅವರು ಸೃಷ್ಟಿಸುವ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆಂದು ಮಾತ್ರ ಅರ್ಥ ಮಾಡಿಕೊಳ್ಳಿರಿ. ಅವ್ರು ಹೇಳ್ತಿದ್ದಾರೆ, ಅವರನ್ನ ನೀವು ಒಂದು ಕೆಟ್ಟ ಜೀವಿಗಳಂತ ಕರಿಬೇಡ್ರಿ, ಅವ್ರಿಗೆ ದುಷ್ಟ ಶಕ್ತಿಗಳಂತ ಕರಿಬೇಡ್ರಿ. ಯಾಕೆ ಅಂತಂದ್ರೆ ಅವ್ರಿರುವ ಜ್ಞಾನದ ಮಟ್ಟ ಅಷ್ಟೇ ಇದೆ. ಅವರ ಜ್ಞಾನದ ಅನುಸಾರ ಅವ್ರು ಏನ್ ಮಾಡ್ತಿದ್ದಾರೆ, ಸೃಷ್ಟಿಯನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಸರಿಯಾದ ಮಾಹಿತಿ ಇಲ್ಲ, ಹಾಗಾಗಿ ಅವರನ್ನ ತಿಳಿದುಕೋಬೇಡ್ರಿ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಭಯದಿಂದ ಸೃಷ್ಟಿಯ ಮೇಲೆ ಅಗೌರವದಿಂದ ಪರನ್ನಭಕ್ಷರಾಗಿ ಜೀವಿಸುತ್ತಿರುವ ಈ ಜೀವಿಗಳನ್ನು ಏನೆನ್ನಬೇಕು? ಇವರು ಸರೀಸೃಪಗಳು, ಅಂದ್ರೆ ನೆಲದ ಮೇಲೆ ಹರಿದಾಡುವ ಪ್ರಾಣಿಗಳು. ಈ ಆಂತರಿಕ್ಷ ಜೀವಿಗಳು ಅರ್ಧ ಮಾನವ ಮತ್ತು ಅರ್ಧ ಸರೀಸೃಪಕಾರದ ಅಂದ್ರೆ ಸರೀಸೃಪ ಇರ್ತಾವಲ್ಲ ಆ ಆಕಾರದ ಜಾತಿಗಳಿಗೆ ಸೇರಿದವರು. ಇವರನ್ನು ನಾವು ಲಿಚ್ಚಿಗಳು ಎನ್ನುತ್ತೇವೆ. ಮಾಸ್ಟರ್ಸ್, ಇವರ ಶರೀರದ ಆಕೃತಿ ಏನಂತಂದ್ರೆ ಇವರು ಮೂಲತಃ ಸರೀಸೃಪ ಜಾತಿಗೆ ಸೇರಿದವರು. ಅರ್ಧ ಮಾನವನ ರೀತಿ ಇದ್ರೆ ಇನ್ನರ್ಥ ಆ ಹರಿದಾಡುತ್ತವಲ್ಲ ಭೂಮಿ ಮೇಲೆ ಜೀವಿಗಳು, ಅವುಗಳ ಆಕಾರ, ಅವುಗಳಿಗೆ ಅರ್ಧ ಸರೀಸೃಪ ಒಂದು ಆಕಾರ. ಅವ್ರಿಗೆ ಒಂದು ಹೆಸರು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಲಿಜ್ಜಿಗಳು ಅಂತ ಕೊಟ್ಟಿದ್ದಾರೆ ಮಾಸ್ಟರ್ಸ್. ಹಾಗಾದ್ರೆ ಸೃಷ್ಟಿ ಮಾಡುವ ಜೀವಿಗಳೆಲ್ಲರೂ ಲಿಜ್ಜಿಗಳಲ್ಲ. ಪ್ಲೆಡಿಯನ್ನರಾದ ನಮ್ಮ ಸೃಷ್ಟಿ ದೇವತೆಗಳು ಅರ್ಧ ಪಕ್ಷಿ ಮತ್ತು ಮತ್ತರ್ಧ ಸರೀಸೃಪ ಆಕಾರದಲ್ಲಿ ಇರುತ್ತಾರೆ. ಈ ಸೃಷ್ಟಿ ಮಾಡುವ ಕ್ರಿಯೆಗಳು ಎಲ್ಲ ಸೃಷ್ಟಿ ಮಾಡಂದ್ರೆ ಲಿಜ್ಜಿಗಳಂತಂದ್ರೆ ನಾವ್ ಹೇಳಿದ್ವಿ ಆ ಕಪ್ಪು ವಸ್ತ್ರಧಾರಿಗಳು, ಕೇವಲ ಅವರಷ್ಟೇ ಸೃಷ್ಟಿ ಕಾರ್ಯವನ್ನ ಮಾಡ್ತಾ ಇಲ್ಲ, ಪ್ಲೆಡಿಯನ್ಸರು ಕೂಡ ಸೃಷ್ಟಿ ಕಾರ್ಯವನ್ನ ಮಾಡ್ತಾ ಇದ್ದೀವಿ ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಪ್ಲೆಡಿಯನ್ಸರು ಹೇಗಿರ್ತಾರೆ ಅಂತಂದ್ರೆ ಅರ್ಧ ದೇಹ ಪಕ್ಷಿಗಳ ಆಕಾರದಲ್ಲಿದ್ರೆ ಇನ್ ಅರ್ಧ ದೇಹ ಸರೀಸೃಪ ಆಕಾರದಲ್ಲಿ ಇರುತ್ತಂತೆ. ಈಜಿಪ್ತಿನ ನಾಗರಿಕತೆಯನ್ನು ನೀವು ದರ್ಶಿಸಿದರೆ ಅಲ್ಲಿ ಪಕ್ಷಿಗಳ ಚಿತ್ರಗಳು, ಹಾವಿನ ಚಿತ್ರಗಳು ನಿಮಗೆ ಕಾಣಿಸುತ್ತವೆ. ಕೆಲವು ದಿನ ಹಾವು ಮತ್ತು ಪಕ್ಷಿಗಳು ಕಲಿತು ಕೆಲಸ ಮಾಡಿವೆ. ತದನಂತರ ಅವುಗಳ ಮಧ್ಯೆ ಹೋರಾಟಗಳು ನಡೆದಿವೆ. ಇವೆಲ್ಲವೂ ಅರ್ಥವಾಗುತ್ತಿದ್ದ ಹಾಗೆ ಚರಿತ್ರೆಯು ವಿಸ್ತೃತವಾಗುತ್ತದೆ. ನಿಮ್ಮ ಚರಿತ್ರೆ ಯಾವತ್ತೂ ನಿಮ್ಮ ಗುರುತಿಗೆ ಬರುತ್ತದೆ. ಮಾಸ್ಟರ್ಸ್ ಅವ್ರು ಹೇಳ್ತಿದ್ದಾರೆ, ಕೆಲವು ಸಮಯ ಆ ಭೂಮಿಯ ಒಂದು ಎನರ್ಜಿಯಲ್ಲಿ ಪಕ್ಷಿಗಳು ಮತ್ತು ಸರೀಸೃಪಗಳು ಕೂಡ ಈ ಭೂಮಿಯ ಶಕ್ತಿ ಮಟ್ಟವನ್ನು ಹೆಚ್ಚಿಸ್ಲಿಕ್ಕೆ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ಇದನ್ನ ಆಳವಾಗಿ ತಿಳಿತಾ ಹೋದಾಗೆ ನಿಮ್ಮ ಚರಿತ್ರೆಯು ಕೂಡ ನಿಮ್ಗೆ ನೆನಪಿಗೆ ಬರುತ್ತೆ, ಇದು ಕೂಡ ನಿಮ್ಗೆ ತಿಳಿತಾ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ನೀವು ತಾಯಿ ತಂದೆಗಳಾದ ಮೇಲೆ ನಿಮ್ಮ ಮಕ್ಕಳ ವರ್ತನೆಯನ್ನು ಕುಲಂಕುಷವಾಗಿ ಗಮನಿಸಿ ನೀವು ಪಾಠವನ್ನು ಕಲಿಯುತ್ತೀರಿ. ನಿಮ್ಮ ಕರ್ತವ್ಯಗಳನ್ನು ಕಲಿತು ನಿಮ್ಮ ಮಕ್ಕಳಿಗೆ ಕರ್ತವ್ಯಗಳನ್ನು ಕಲಿಸುತ್ತೀರಿ. ಅದೇ ರೀತಿಯಾಗಿ ಸೃಷ್ಟಿಕರ್ತರಾದ ದೇವತೆಗಳೂ ಸಹಿತ ತಮ್ಮ ಸೃಷ್ಟಿಯಲ್ಲಿನ ನಿಮ್ಮನ್ನೇ ಸದಾ ಗಮನಿಸುತ್ತಿರುತ್ತಾರೆ. ಜೀವನವನ್ನು ಸರಿಯಾಗಿ ಜೀವಿಸುವುದು ಹೇಗೋ ಸರಿಯಾದ ಮಾತಾಪಿತೃಗಳು ಹೇಗಿರಬೇಕು ಎಂಬುದನ್ನು ಕಲಿಯುತ್ತಾರೆ. ಮಾಸ್ಟರ್ಸ್, ನೀವು ಬೆಳಿಬೇಕಾದ್ರೆ ನಮ್ಮ ತಂದೆ ತಾಯಿಗಳು ಏನ್ ಮಾಡಿದಾರೆ ಅಂತಂದ್ರೆ ನಮಗೂ ಕೂಡ ತಾವು ಒಳ್ಳೆಯ ಗುಣಗಳನ್ನ, ಒಳ್ಳೆಯ ಸದಾ ಆಚಾರಗಳನ್ನ ತಾವು ತಿಳಿದುಕೊಂಡು ನಮಗೂ ಅವುಗಳನ್ನ ಕಲಿಸಿದಾರಲ್ಲ, ಅದೇ ರೀತಿ ಕೆಲವು ದೇವತೆಗಳು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ನಮ್ಮನ್ನ ಪ್ರತಿ ಹೆಜ್ಜೆಯಲ್ಲಿ ಗಮನಿಸ್ತಾ ನಾವು ತಪ್ಪು ಮಾಡಿದಾಗ ತಿದ್ದಿ ತಂದೆ ತಾಯಿಗಳ ಹಾಗೆ ಬುದ್ಧಿ ಹೇಳುವ ಕೆಲವು ದೇವತೆಗಳು ಇದಾರಂತೆ. ಅವರು ನಮ್ಮನ್ನ ಸದಾ ಗಮನಿಸ್ತಿರ್ತಾರೆ. ಅವರು ತಮ್ಮ ಜೀವನವನ್ನ ಹೇಗೆ ಸರಿಯಾದ ಹಾದಿಯಲ್ಲಿ ನಡೆಸ್ಕೊಂಡು ಬಂದಿದಾರೋ ಅವರ ಮಕ್ಕಳಾದ ನಾವು ಕೂಡ ಸರಿಯಾದ ಹಾದಿಯಲ್ಲೇ ನಡಿಬೇಕು, ಹೇಗೆ ನಡಿಬೇಕು ಅಂತ ಅವರು ನಮ್ಗೆ ಕಲಿಸ್ತಿದಾರಂತೆ. ನಿಮ್ಮ ಅನುಭವಗಳಿಂದಲೇ ದೇವತೆಗಳು ಕಲಿಯುತ್ತಾರೆ. ಭಾವಾವೇಶಗಳಲ್ಲಿ ಎಷ್ಟೋ ಸಂಪತ್ತು, ಐಶ್ವರ್ಯ ಇರುವುದೆನ್ನುವ ಪರಮ ರಹಸ್ಯವನ್ನು ಈ ದೇವತೆಗಳು ನಿಮಗೆ ತಿಳಿಯದ ಹಾಗೆ ಇಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಕೆಲವು ದೇವತೆಗಳು ನಮ್ಗೆ ಸರಿಯಾದ ಜೀವನ ಹಾದಿಯನ್ನ ಕಲಿಸಿದ್ರೆ, ಇನ್ನು ಕೆಲವು ದೇವತೆಗಳು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ನಮ್ಗೆ ಈ ನಮ್ಮಲ್ಲೇ ಆಂತರಿಕವಾಗಿ ಎಷ್ಟೋ ಅರಿಯದಷ್ಟು ಸಂಪತ್ತು, ಐಶ್ವರ್ಯ ಇರುವಂತಹ ರಹಸ್ಯವನ್ನ ಅವರು ನಮ್ಗೆ ತಿಳಿಯದ ಹಾಗೆ ಮಾಡ್ಬಿಟ್ಟಿದ್ದಾರೆ ಅಂತ. ಅಂದ್ರೆ ನಮ್ಮ ಭಾವನೆಗಳಲ್ಲೇ ಅಷ್ಟು ಶಕ್ತಿ ಇದೆ. ಯಾಕೆ ಅಂತಂದ್ರೆ ಭಾವನೆಗಳು ಅಂತಂದ್ರೆ ಮಾಸ್ಟರ್ಸ್ ಇಲ್ಲಿ ಯೋಚನೆಗಳು ಅಂತ ಹೇಳ್ಬೋದು. ಇಲ್ಲಿ ಪ್ರತಿಯೊಂದು ಭೂಮಿ ಮೇಲೆ ಸೃಷ್ಟಿ ಆಗಿರುವುದು, ನಾವೀಗ ಬದುಕ್ತಾ ಇರೋ ಜೀವನ, ಅದೇ ರೀತಿ ನಾವು ಮುಂದೆ ಬದುಕ್ಬೇಕನ್ನೋ ಜೀವನ, ಇಲ್ಲಿ ಎಲ್ಲ ಆಧಾರವಾಗಿದ್ದು ಕೇವಲ ನಮ್ಮ ಯೋಚನೆ ಮೇಲೆ, ಥಾಟ್ ಪ್ರೊಸೆಸ್ ಮೇಲೆ. ಹಾಗಾಗಿ ಪತ್ರಿಜಿ ಸರ್ ಏನ್ ಹೇಳ್ತಿದ್ರಲ್ಲ, ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಅಂತ ಹೇಳಿ, ನಮ್ಮ ಜೀವನವನ್ನ, ನಮ್ಮ ಭವಿಷ್ಯವನ್ನ ನಮ್ಮ ಯೋಚನೆಗಳೇ, ಆ ಭಾವನೆಗಳೇ ನಿರ್ಧರಿಸುವುದ್ರಿಂದ
ಆ ಭಾವನೆಗಳ ಬಗ್ಗೆ ನಾವು ಎಚ್ಚರ ವಹಿಸ್ಬೇಕು. ಯಾವ ರೀತಿ ಭಾವನೆಗಳಲ್ಲಿ ಅಥವಾ ಯಾವ ಭಾವನೆ ಅಂತಂದ್ರೆ ಇಲ್ಲಿ ಫ್ರೀಕ್ವೆನ್ಸಿ ಮಟ್ಟನೇ ಮಾಸ್ಟರ್ಸ್. ನಾವು ಖುಷಿಯಾಗಿದ್ರೆ ಮತ್ತೆ ಸಂತೋಷವಾಗಿದ್ರೆ ನಮ್ಮ ಒಂದು ಎನರ್ಜಿ ಲೆವೆಲ್ ಏನಾಗಿರುತ್ತೆ, ಹೆಚ್ಚಾಗಿರುತ್ತೆ. ಅದೇ ರೀತಿ ನಮ್ಮ ಯೋಚನೆಗಳು ಕೂಡ ಉನ್ನತ ಮಟ್ಟದಲ್ಲೇ ಇರ್ತವೆ. ಅದೇ ನಾವೇ ದುಃಖದಲ್ಲಿದ್ರೆ ಮತ್ತೆ ನಮ್ಮಿಂದ ಹೊರ ಹೋಗುವಂತ ಎನರ್ಜಿ, ನಮ್ಮಿಂದ ಹೊರ ಹೋಗುವಂತ ಯೋಚನೆಗಳು ಅದೇ ರೀತಿ ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಹೋಗ್ತವೆ, ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ. ಹಾಗಾಗಿ ನಮ್ಮ ಸ್ವಭಾವಗಳನ್ನ, ನಮ್ಮ ಆವೇಶಗಳನ್ನ ನಾವ್ ಯಾವಾಗ್ಲೂ ಲಕ್ಷ್ಯಗೊಟ್ಟು ಮುಂಜಾಗ್ರತೆಯಿಂದ ಎಚ್ಚರ ಸ್ಥಿತಿಯಲ್ಲಿ ಅವನ್ನ ನೋಡ್ತಾ ಇರಬೇಕು. ನಿಮ್ಮ ಸ್ವಭಾವದ ಆಳಗಳಿಗೆ ನೀವು ಹೋಗಿ ದರ್ಶಿಸಿದರೆ ಎಷ್ಟೋ ರಹಸ್ಯಗಳು ನಿಮಗೆ ಅರ್ಥವಾಗುತ್ತವೆ. ನಿಮ್ಮ ಉದ್ರೇಕಗಳೇ ನಿಮ್ಮನ್ನು ನಿಮ್ಮ ಆಧ್ಯಾತ್ಮಿಕ ಶರೀರದೊಂದಿಗೆ ಅನುಸಂಧಾನಗೊಳಿಸುತ್ತವೆ. ನಿಮ್ಮ ಆಧ್ಯಾತ್ಮಿಕ ಶರೀರವು ಬಹುಮುಖ ಪರಿಣಾಮಗಳಲ್ಲಿ ಲೀನವಾಗುತ್ತದೆ. ಮಾಸ್ಟರ್ಸ್, ಹೌದು, ನಿಮ್ಗೆ ಗೊತ್ತಾಗಿದ್ದಾಗೆ ಎಷ್ಟೋ ಸಾರಿ ಅನಿಸ್ತಾ ಇರುತ್ತೆ, ನಾವು ಯಾವುದೇ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಾಗ ಇದಕ್ ಪರಿಹಾರ ಎಲ್ಲಿದೆ ಅಂತ ಎಷ್ಟೋ ಮಂದಿ ಕೇಳ್ತಾ ಹೋಗ್ತೀವಿ. ಆದ್ರೆ ಅಂತಿಮವಾಗಿ ನಾವೇ ನಮ್ಮೊಳಗೆ ಹಿಡಿದಾಗ ಅದು ನಮ್ಗೆ ಉತ್ತರವಾಗಿ ಬರ್ತಾ ಹೋಗುತ್ತೆ. ಅಂದ್ರೆ ಸಮಯಕ್ಕೆ ಎಲ್ಲವನ್ನು ಗುಣಪಡಿಸುವ ಗುಣ ಇದೆ ಅಂದ ಹಾಗೆ ನಾವು ಸಾಧನೆ ಮಾಡ್ತಾ ಮಾಡ್ತಾ ಹೋದ ಹಾಗೆ ಇವತ್ತು ಒಂದು ಸಮಸ್ಯೆ ನನಗೆ ದೊಡ್ಡದಾಗಿ ಕಾಣ್ತಿರೋದು ಇನ್ನೊಂದ್ ತಾಸ್ ಬಿಟ್ಟು ಅಥವಾ ಇನ್ನೊಂದ್ 2 ದಿನ ಬಿಟ್ರೆ ಆ ಸಮಸ್ಯೆ ದೊಡ್ಡ ಸಮಸ್ಯೆ ಕಾಣೋದೇ ಇಲ್ಲ. ಯಾಕೆ ಅಂತಂದ್ರೆ ಅಷ್ಟ್ರೊಳಗಾಗಿ ನಾವು ಯೋಚನೆ ಮಾಡ್ತಾ ಮಾಡ್ತಾ ಅದಕ್ಕೆ ಪರಿಹಾರವನ್ನ ಕಂಡ್ಕೊಂಡ್ ಬಿಟ್ಟಿರ್ತೀವಿ. ಹಾಗಾಗಿ ಅದ್ರ ಜೊತೆಗೆ ಇನ್ನೂ ಹೇಳ್ತಿದ್ದಾರೆ, ನಮ್ಮ ಎಲ್ಲಾ ಒಂದು ಉದ್ರೇಕಗಳು ನಮ್ಮ ಆಧ್ಯಾತ್ಮಿಕ ಶರೀರದೊಂದಿಗೆ ಅನುಸಂಧಾನಗೊಳಿಸಿದಾವೆ. ಮತ್ತೆ ಇಲ್ಲೊಂದು ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ನಾವು ಯಾವುದೇ ಒಂದು ರೋಗದಿಂದ ಈಗ ಪ್ರಸ್ತುತವಾಗಿ ಬಳಲ್ತಾ ಇದ್ದೀವಿ ಅಂತಂದ್ರೆ, ನಮ್ ದೇಹಕ್ಕೆ ಈಗ ಏನೋ ಒಂದು ಕಾಯಿಲೆ ಬಂದಿದೆ ಅಂತ ಅನ್ಕೊಂಡ್ರೆ ಒಂದಿಷ್ಟು ಅದು ಕರ್ಮದ ಅನುಸಾರ ಬಂದಿದೆ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಆ ಒಂದು ಸೈಟೋಸೊಮ್ಯಾಟಿಕ್ ಡಿಸೀಸಸ್ ಅಂತ ನಾವೇನ್ ಹೇಳ್ತೀವಲ್ಲ, ಅಂದ್ರೆ ಅವು ಆ ಒಂದು ರೋಗವಿರುವ ಕಲ್ಪನೆಯನ್ನ ಮೊದಲು ನಾವು ಒಂದು ಭಾವನಾತ್ಮಕ ಶರೀರದಲ್ಲಿ ಊಹೆ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅಂದ್ರೆ ಆ ಯೋಚನೆಯನ್ನ ನಾವು ಈಗ ಎಕ್ಸಾಂಪಲ್ ನಂಗೆ ಜ್ವರ ಬಂದಿದೆ ಅಂತ ಹೇಳಿದ್ರೆ ನಾವು ಅದನ್ನ ಫಸ್ಟ್ ಭಾವನಾತ್ಮಕ ಶರೀರದಲ್ಲೇ ಅನುಭವಿಸ್ತೀವಿ. ಹೌದು, ನಂಗೆ ಮೈ ಬಿಸಿ ಆಗಿದೆ, ನಂಗೆ ಜ್ವರ ಬಂದಿದೆ ಅಂತ ಹೇಳ್ಬಿಟ್ಟು ಅದು ಏನಾಗುತ್ತೆ ಅಂತಂದ್ರೆ ಮತ್ತೆ ರಿಯಾಲಿಟಿಯಾಗಿ ಈ ಭೌತಿಕ ಶರೀರಕ್ಕೆ ಹೇಗ್ ಬರುತ್ತೋ ಹಾಗೆ ನಮ್ಮ ಎಲ್ಲಾ ಪ್ರತಿಯೊಂದು ಭಾವನೆಗಳು ನಮ್ಮ ಆಳದಲ್ಲೇ ಇರ್ತವೆ. ಅವುಗಳ ಬಗ್ಗೆ ನಾವು ಎಚ್ಚರ ವಹಿಸಿ ಯಾವ ಭಾವನೆಗಳನ್ನ ನಾವು ಅಲ್ಲಿ ತುಂಬಿದ್ರೆ ಅದು ನಮ್ಮ ಭೌತಿಕ ಶರೀರದ ಮುಖಾಂತರ ಹೊರಗೆ ಕಾಣಿಸುತ್ತೆ. ನಾವು ಅದೇ ಆ ಭಾವನಾತ್ಮಕ ಶರೀರದಲ್ಲಿ ನಾವು ಆನಂದವಾಗಿ ಇದ್ದೀವಿ, ನಾವು ಸಂತೋಷವಾಗಿದ್ದೀವಿ ಅಂತ ಆ ಒಂದು ಒಳ ಮನಸ್ಸಿಗೆ ಅಥವಾ ಆ ಭಾವನಾತ್ಮಕ ಶರೀರದಲ್ಲಿ ಹೇಳ್ತಾ ಹೋದ್ರೆ ಆ ನಮ್ಮ ಭೌತಿಕ ಶರೀರನು ಅದೇ ರೀತಿ ಆನಂದಮಯ ಸ್ಥಿತಿಯಲ್ಲೇ ಇರ್ತಾ ಹೋಗುತ್ತೆ. ಕಂಪನಾ ಶ್ರುತಿಯ ಪರಿಣಾಮವು ಈಗ ಬದಲಾಗುತ್ತಿದೆ. ವಿಶ್ವಶಕ್ತಿಗಳು ಭೂಮಿಯನ್ನು ಪ್ರವರ್ತಿಸುವ ಪ್ರಯತ್ನವನ್ನು ಮಾಡುತ್ತಿವೆ. ಆ ವಿಶ್ವಶಕ್ತಿಗಳಿಗೆ ನೀವು ಬೇಕು. ಆ ಶಕ್ತಿಗಳು ಹೊರಗಿನಿಂದ ಈ ಪೃಥ್ವಿಯನ್ನು ಬದಲಾಯಿಸಲಾರವು. ಮಾಸ್ಟರ್ಸ್, ಈಗ ಎಷ್ಟೋ ಒಂದು ಹೈ ಫ್ರೀಕ್ವೆನ್ಸಿ ಇರುವಂತಹ ಶಕ್ತಿ ಭೂಮಿ ಮೇಲೆ ಬರ್ತಾ ಇದೆ. ಅದಕ್ಕೆ ಏನ್ ಬೇಕು ಅಂತಂದ್ರೆ ನಾವುಗಳೆಲ್ಲ ಬೇಕು. ಯಾಕೆ ಅಂತಂದ್ರೆ ನಾವೆಲ್ಲ ಇರುವುದು ಭೂಮಿ ಮೇಲೆ, ನಮ್ಮ ಮುಖಾಂತರನೇ ಆ ಶಕ್ತಿಯನ್ನ ಹರಿಸಿದಾಗ ಭೂಮಿಯ ಶಕ್ತಿ ಮಟ್ಟ. ಯಾಕೆಂತಂದ್ರೆ ಒಳ್ಳೆ ಸದ್ವಿಚಾರ ಮಾಡುವಂತಹ ಒಂದಿಷ್ಟು ಯೋಚನೆಗಳು ಇರುವಂತಹ ಗುಂಪಿದ್ರೆ ಆ ಗುಂಪಿನ ಎನರ್ಜಿ ಇಡೀ ಭೂಮಿಗೆ ಪಸರಿಸುತ್ತೆ. ಹಾಗೆ ಅವ್ರು ಏನ್ ಹೇಳ್ತಿದ್ದಾರೆ, ಈ ವಿಶ್ವಶಕ್ತಿಯನ್ನ ಹರಡ್ಲಿಕ್ಕೆ ಅಥವಾ ಈ ಭೂಮಿಯನ್ನ ಪರಿವರ್ತಿಸಲಿಕ್ಕೆ ಆ ವಿಶ್ವಶಕ್ತಿಗೆ ನೀವು ಬೇಕೇ ಬೇಕು. ಅದಲ್ಲದೆ ಯಾಕೆ ಅಂತಂದ್ರೆ ಅದನ್ನ ಕೇವಲ ಶಕ್ತಿಯನ್ನ ಹೊರಗಿಂದ ಹಾಕಿದ್ರೆ ಆ ಭೂಮಿ ಅಥವಾ ಅದು ಬದಲಾಗ್ಲಿಕ್ಕೆ ಸಾಧ್ಯ ಇಲ್ಲ. ಮಸ್ಟರ್ಸ್, ಇಲ್ಲಿ ನೋಡ್ತಾ ಇದೀವಿ ನಾವು, ಇಲ್ಲಿ 40 ಜನ ಸೇರ್ಬಿಟ್ಟು ನಾವು ಗ್ರೂಪ್ ಮೆಡಿಟೇಷನ್ ಅನ್ನ ಮಾಡ್ತೀವಿ. ಇಲ್ಲಿ ಏನಾಗುತ್ತೆ, ಎಲ್ಲರ ಭಾವನೆ ಆ ಒಂದು ಸಂಗೀತದೊಂದಿಗೆ ನಮ್ದೆಲ್ಲ ಒಂದೇ ಭಾವನೆ ಆಗ್ಬಿಟ್ಟಿರುತ್ತೆ. ಅಲ್ಲಿ ಎನರ್ಜಿ ಅನ್ನೋದು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಇರುವಂತ ಪಾಸಿಟಿವ್ ಅಥವಾ ಧನಾತ್ಮಕ ಎನರ್ಜಿ ಏನ್ ಮಾಡುತ್ತೆ, ಈ ಗುಂಪಿಗೆ ಅಷ್ಟೇ ಅಲ್ಲದೆ ಅದರ ಪ್ರಕಂಪನಗಳು ಏನ್ ಮಾಡ್ತಾ ಹೋಗ್ತವೆ, ಈ ವಿಶ್ವದ ತುಂಬಾ ಹರಡೋದ್ರಿಂದ ಅದು ಏನಾಗುತ್ತೆ, ಈ ಇಡೀ ಭೂಮಿ ಅಥವಾ ಈ ಇಡೀ ವಿಶ್ವವೇ ಆ ಒಂದು ಧನಾತ್ಮಕ ಪ್ರಕಂಪನದಿಂದ ಕೂಡ್ತಾ ಹೋಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಆ ಶಕ್ತಿಗಳು ಹೊರಗಿನಿಂದ ಈ ಪೃಥ್ವಿಯನ್ನು ಬದಲಾಯಿಸಲಾರವು. ಅಂತರ್ಶಕ್ತಿಗಳಿಂದ ಮಾತ್ರ ಅದು ಸಾಧ್ಯವಾಗುತ್ತದೆ. ಸೃಜನಾತ್ಮಕತೆ ಇರುವ ವಿಶ್ವಶಕ್ತಿಯು ನಿಮ್ಮ ಶರೀರದ ಒಳಗೆ ಪ್ರವೇಶಿಸಿ ಒಳಗಿನಿಂದಲೇ ಈ ಬದಲಾವಣೆಯನ್ನು ತರಿಸುತ್ತದೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಬದಲಾವಣೆಯ ಒಳಗಿಂದಾನೇ ಬರ್ತಾ ಹೋಗುತ್ತೆ. ಮಾಸ್ಟರ್ಸ್, ನಾವು ಧ್ಯಾನ ಮಾಡಿದಾಗ ಫಸ್ಟ್ ನಡೆಯೋದೇ ನಮ್ಮಲ್ಲಿ ಏನಂತಂದ್ರೆ ನಾಡಿ ಶುದ್ಧೀಕರಣ.
ಅಂದ್ರೆ ಈ ಸೃಜನಾತ್ಮಕ ಶಕ್ತಿಯು ಮೊದ್ಲೇ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ದೇಹದ ಒಳಗಿನಿಂದಲೇ ಮೊದ್ಲೇ ಬದಲಾವಣೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಸ್ವಭಾವದ ಬಗ್ಗೆ ನಿಮ್ಮ ಅವಗಾಹನೆಯು ಸಂಪೂರ್ಣವಾದ ಕೂಡಲೇ ನಿಮ್ಮ ಕಂಪನಗಳನ್ನು ಮೀಟುವ ಸಾಮರ್ಥ್ಯವು ನಿಮಗೆ ಒದಗುತ್ತದೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಒಂದು ವಿಚಾರ ಶಕ್ತಿ ಭಾವನೆಗಳ ಮೇಲೆ ನಮ್ಗೆ ಹಿಡ್ತಾ ಬರ್ತಾ ಹೋಗುತ್ತೆ. ಆವಾಗ ನಾವ್ ಏನ್ ಮಾಡ್ತೀವಿ, ಆ ಒಂದು ಸಮಸ್ಯೆಯನ್ನು ನೋಡುವ ರೀತಿಯೇ ಬದಲಾಗ್ಬಿಡುತ್ತೆ. ಅಂತ ಅಂದ್ರೆ ನಮ್ಮ ಕಂಪನಗಳು ಏನ್ ಮಾಡ್ತವೆ ಅಂತಂದ್ರೆ ಆ ಒಂದು ಆ ಹತೋಟಿಯನ್ನ ನಮ್ಗೆ ತಂದು ಕೊಡ್ತವೆ. ತದನಂತರ ನೀವು ನಿಮ್ಮ ಸಮಾಚಾರವನ್ನು ಈ ಶಕ್ತಿಯಿಂದಲೇ ಪುನಃ ಪ್ರಸಾರ ಮಾಡುತ್ತೀರಿ. ಆಗ ನೀವು ಭೂಮಿಯ ಮೇಲೆ ಭಯವನ್ನು ಪೋಷಿಸುವ ಕಂಪನಗಳನ್ನು ಬೆಳೆಸುವುದಿಲ್ಲ. ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮಲ್ಲಿರುವ ಧನಾತ್ಮಕ ಎನರ್ಜಿ ಬರುತ್ತೆ. ಫಸ್ಟ್ ನಾವು ಬದಲಾಗ್ತೀವಿ, ಅದ್ರ ಜೊತೆಗೆ ಅದೇ ರೀತಿಯ ಒಂದು ಧನಾತ್ಮಕತೆಯನ್ನ ನಾವು ಹೊರಗೆ ಹಾಕ್ತಿವಿ. ಆವಾಗ ಏನಾಗುತ್ತೆ ಅಂತಂದ್ರೆ ಈ ಭೂಮಿ ಮೇಲೆ ಕೇವಲ ಧನಾತ್ಮಕ ಪ್ರಕಂಪನಗಳೇ ಇರುವುದ್ರಿಂದ ಎಲ್ಲರೂ ಅದೇ ಒಂದು ಸ್ಥಿತಿಯಲ್ಲಿ ಜೀವನ ಮಾಡ್ತಾ ಈ ಭೂಮಿಯೇ ಸ್ವರ್ಗ ಅನ್ನೋ ರೀತಿಯಲ್ಲಿ ಬದುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆವಾಗ ನಾವು ಈ ಭಯ ಆಗ್ಲಿ ಕೋಪ ಆಗ್ಲಿ ಈ ರೀತಿ ಲೋ ಫ್ರೀಕ್ವೆನ್ಸಿಯನ್ನು ನಾವು ಭೂಮಿ ಮೇಲೆ ತರೋದಿಲ್ಲ. ಲಿಜ್ಜಿಗಳೀಗ ಭೂಮಿಯ ಮೇಲೆ ಕಂಪನಗಳನ್ನು ವಿಪರೀತವಾಗಿ ಬೆಳೆಸಿ ಪ್ರಸಾರ ಮಾಡುವ ಯಂತ್ರಗಳನ್ನು ಬಾಹ್ಯಾಕಾಶದಲ್ಲಿ ನಿರ್ಮಿಸಿಕೊಂಡಿದ್ದಾರೆ. ಆ ಸಂಕೇತಗಳ ಶಕ್ತಿಯು ಅವರಿಗೆ ಹೇಗೋ ಒಂದು ರೀತಿ ಮುಟ್ಟುತ್ತಿರುವುದರಿಂದ ಅವರಿಗೆ ಪೋಷಣೆ ಆಗುತ್ತಿದೆ. ಮಾಸ್ಟರ್ಸ್ ಮೊದ್ಲು ಹೇಳಿದಾಗೆ ಎಷ್ಟೋ ಅಂತರಿಕ್ಷ ನೌಕೆಗಳು ಬೇರೆ ಬೇರೆ ವಿಶ್ವದಿಂದ ಬಂದು ನಮ್ಮ ಮೇಲೆ ಏನಂತಂದ್ರೆ ಆ ಕಾಸ್ಮಿಕ್ ಎನರ್ಜಿಯನ್ನ ಅಥವಾ ಪಾಸಿಟಿವ್ ಎನರ್ಜಿಯನ್ನ ಮಳೆ ರೀತಿ ಸುರಿಸ್ತಾ ಇದಾರಲ್ಲ, ಅದೇ ರೀತಿ ಲಿಜ್ಜಿಗಳು ಕೂಡ ಏನ್ ಮಾಡಿದ್ದಾರೆ ಅಂತಂದ್ರೆ ಆ ಒಂದು ಬ್ಲ್ಯಾಕ್ ಟಿ ಶರ್ಟ್ಸ್ ಅಥವಾ ಕಪ್ಪು ಎನರ್ಜಿ ಇರುವವರು ಈ ಬಾಹ್ಯಾಕಾಶದಲ್ಲಿ ಅವರು ಕೂಡ ತಮ್ಮ ಒಂದು ಸಂಕೇತಗಳನ್ನ ಸ್ವೀಕಾರ ಮಾಡುವಂತಹ ಪ್ರಸಾರ ಮಾಡುವ ಯಂತ್ರಗಳನ್ನ ಈ ಬಾಹ್ಯಾಕಾಶದಲ್ಲಿ ನಿರ್ಮಾಣ ಮಾಡಿದ್ದಾರಂತೆ. ಆದ್ರೆ ಅವ್ರಿಗೆ ನಮ್ಗೆ ಗೊತ್ತಿದ್ದಾಗೆ ಮೊದ್ಲಿಗೆ ಅವ್ರಿಗೆ ಯಾವ ರೀತಿ ಆಹಾರ ಮುಟ್ತಾ ಇದೆ ಅಂತಂದ್ರೆ ನಾವ್ ಯಾವಾಗ ಒಂದ್ ಸ್ವಲ್ಪ ಲೋ ಫ್ರೀಕ್ವೆನ್ಸಿಗೆ ಹೋಗಿ ದುಃಖವನ್ನ ಅನುಭವಿಸ್ತೀವೋ, ಕೋಪವನ್ನ ಅನುಭವಿಸ್ತೀವೋ, ಹಸಿವು ವಿಪರೀತವಾದ ಹಸಿವನ್ನ, ಲೈಂಗಿಕ ಆಸಕ್ತಿಯನ್ನ ಈ ರೀತಿ ಅನುಭವಿಸ್ತಾ ಹೋಗ್ತೀವೋ ಅದನ್ನ ಹೀರ್ಕೊಂಡು ಅವ್ರು ಏನ್ ಮಾಡ್ತಿದಾರಂತೆ ಬದುಕ್ತಿದ್ದಾರಂತೆ. ಅಂದ್ರೆ ಅವ್ರ ಪೋಷಣೆ ಆಗ್ಲಿಕ್ಕೆ ಕಾರಣ ನಮ್ ಭಾವನೆಗಳು. ಆ ಭಾವನೆಗಳನ್ನ ಹೊರಗೆ ಹಾಕಿದ್ರೆ ಆ ಒಂದು ಬಾಹ್ಯಾಕಾಶದಲ್ಲಿ ಇರುವಂತಹ ಯಂತ್ರಗಳು ಆ ಎನರ್ಜಿಯನ್ನ ಹೀರ್ಕೊಂಡು ಅವ್ರಿಗೆ ಕಳಿಸ್ತಿದೆ. ಹಾಗಾಗಿ ಅವರು ಈಗ ಬದುಕ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ ಮಾಸ್ಟರ್ಸ್. ನಾವ್ ಯಾವಾಗ ಈ ಒಂದು ಲೋ ಫ್ರೀಕ್ವೆನ್ಸಿಯಲ್ಲಿ ಇರೋದನ್ನ ಬಿಟ್ಬಿಟ್ರೆ ಅವ್ರಿಗೆ ಆಹಾರವೇ ಸಿಗೋದಿಲ್ಲ. ಆಹಾರ ಸಿಗದೆ ಇದ್ರೆ ಆ ಸಂತತಿ ಏನಾಗ್ತಾ ಹೋಗುತ್ತೆ, ಈ ಭೂಮಿಯಿಂದ ಅಳಿವಿನತ್ತ ಸಾಗ್ತಾ ಒಂದಿನ ಮಾಯವಾಗಿ ಹೋಗ್ಬಿಡುತ್ತೆ ಅಂತ ಅವರು ಹೇಳ್ತಾರೆ ಮಾಸ್ಟರ್ಸ್. ಒಂದು ಬೇರೆ ಗ್ರಹವನ್ನು ನೀವು ಸೇರಬೇಕೆಂದರೆ ಅದನ್ನು ಸೇರಲಿಕ್ಕೆ ಬಾಗಿಲು ಅಥವಾ ಮಾರ್ಗವು ನಿಮಗೆ ಗೊತ್ತಿರಬೇಕು. ಬಾಹ್ಯಾಕಾಶದಲ್ಲಿ ನೀವು ಪ್ರಯಾಣಿಸಿ ಒಂದು ಗ್ರಹವನ್ನು ಸಮೀಪಿಸಬಹುದು. ಉದಾಹರಣೆಗೆ ಗುರು ಗ್ರಹಕ್ಕೆ ನೀವು ಹೋಗಬೇಕೆಂದುಕೊಂಡಿದ್ದೀರಿ ಎಂದುಕೊಳ್ಳೋಣ. ಅದರ ಸಮಯ ವ್ಯವಸ್ಥೆಯಲ್ಲಿ ಇರುವ ಮಾರ್ಗದ ಕುರಿತು ನಿಮಗೆ ಗೊತ್ತಿಲ್ಲದಿದ್ದರೆ ನೀವು ಆ ಗ್ರಹದ ಮೇಲೆ ಹೇಗೆ ಇಳಿದರೂ ಅಲ್ಲಿ ಎಲ್ಲವೂ ನಿರ್ಜೀವವಾಗಿ ನಿರ್ಮಾನುಷವಾಗಿ ಕಾಣಿಸುತ್ತದೆ. ಸಮಯ ವ್ಯವಸ್ಥೆಯಲ್ಲಿರುವ ಮಾರ್ಗದಿಂದ ನೀವು ಆ ಗ್ರಹದ ಮೇಲೆ ಹೋಗಲಿಕ್ಕಾದರೇನೆ ಅಲ್ಲಿನ ಜೀವಜಾಲಗಳು ನಿಮಗೆ ಕಾಣಿಸುತ್ತವೆ. ಸಮಯ ವ್ಯವಸ್ಥೆಯಲ್ಲಿನ ಮಾರ್ಗಗಳು ಸಮಯದ ದಾರಿಗಳನ್ನು, ಬಹುಮುಖ ಪರಿಣಾಮದ ಅನುಭವಗಳನ್ನು ಸಂದರ್ಶಿಸುವ ಪ್ರದೇಶಗಳನ್ನು ನಿಮಗೆ ಸಿಗುವಂತೆ ಮಾಡುತ್ತದೆ. ಅಂದ್ರೆ ಮಾಸ್ಟರ್ಸ್ ನಮ್ಗೇನಾಗುತ್ತೆ ಅಂತಂದ್ರೆ ಇಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ದಾರಿ ಅನ್ನೋದು ನಮ್ಗಿಲ್ಲಿ ಸಿಗ್ತಾ ಹೋಗುತ್ತೆ. ನಾವು ಯಾವ ಜ್ಞಾನವನ್ನ ಪಡೆದುಕೊಳ್ಬೇಕಂತೀವೋ ಅದಕ್ಕೆ ಸರಿಯಾದ ಮಾರ್ಗದಲ್ಲೇ ನಾವು ಸಾಗುವ ಹಾಗೆ ಆಗುತ್ತೆ. ಇಲ್ದಿದ್ರೆ ಏನಾಗುತ್ತೆ ಅಂತಂದ್ರೆ ದಿಕ್ಕು ತಪ್ಪಿದ ಒಂದು ಹಡಗಿನ ರೀತಿ ನಾವು ಕೂಡ ಅವನತಿ ಆಗ್ಬೋದು. ಅಥವಾ ಗಾಳಿಪಟದ ಒಂದು ಸೂತ್ರವಿಲ್ಲದ ಗಾಳಿಪಟ ಹೇಗೆ ತನಗೆ ಇಷ್ಟವಾದ ರೀತಿಯಲ್ಲಿ ಹಾರಾಡ್ತಾ ಒಂದು ಅಂದ್ರೆ ಒಂದು ತನ್ನ ಡೆಸ್ಟಿನೇಷನ್ ಅನ್ನ ಮುಟ್ದೆ ಬೀಳುತ್ತೋ ಹಾಗಾಗತ್ತೆ. ಆದ್ರೆ ಇದ್ ನಾವ್ ಯಾವಾಗ ಈ ಒಂದು ಒಳ್ಳೆ ಫ್ರೀಕ್ವೆನ್ಸಿ ಕನೆಕ್ಟ್ ಆಗ್ತೀವೋ ನಮ್ಗೆ ಸರಿಯಾದ ಸಮಯಕ್ಕೆ ಸರಿಯಾದ ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ. ಈ ಭೂಗ್ರಹಕ್ಕೆ ಎಷ್ಟೋ ಸಮಯದ ಮಾರ್ಗಗಳು ಇವೆ. ಇವುಗಳನ್ನು ಉಪಯೋಗಿಸಿಕೊಂಡು ಎಷ್ಟೋ ವಿಧವಾದ ಜೀವಜಾಲಗಳು ಈ ಭೂಮಿಯ ಮೇಲ್ಮೈಗೆ ಬಂದಿವೆ. ಬಾಹ್ಯಾಕಾಶದಿಂದ ಎಷ್ಟೋ ಸೃಷ್ಟಿಸುವ ದೇವರುಗಳು ಭೂಮಿಗೆ ಬಂದಿದ್ದಾರೆ. ಇಂದಿನ ಹೋರಾಟಗಳಿಗೆ ಕಾರಣವಾದ ಒಂದು ದೊಡ್ಡ ಸಮಯದ ಮಾರ್ಗವು ಮಧ್ಯಪ್ರಾಚ್ಯದಲ್ಲಿದೆ. ಇದರ ವ್ಯಾಸವು ಅಂದಾಜು 1000 ಮೈಲುಗಳಿರಬಹುದು. ಆದ್ದರಿಂದಲೇ ಇಲ್ಲಿ ಎಷ್ಟೋ ಕಾರ್ಯಗಳು ನಡೆಯುತ್ತಿವೆ. ಆ ಮಾರ್ಗವನ್ನು ಲಿಜ್ಜಿಗಳು ಬಳಸುತ್ತಿದ್ದರು. ಈ ಭೂಗ್ರಹಕ್ಕೂ ಕೂಡ ಅವರು ಕೂಡ ಏನ್ ಮಾಡಿದ್ದಾರೆ ಅಂತಂದ್ರೆ
ಆ ಇಂತಹ ಒಂದಿಷ್ಟು ಮಧ್ಯಪ್ರಾಚ್ಯದಲ್ಲಿರುವ ಒಂದು ಮಾರ್ಗದ ಮುಖಾಂತರ ಅವ್ರು ಇಲ್ಲಿ ಬಂದು ತಮ್ಮ ಒಂದು ಕಾರ್ಯವನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಹಾಗಾದ್ರೆ ಮಧ್ಯಪ್ರಾಚ್ಯ ಅನ್ನೋದು ಎಲ್ಲಿತ್ತು ಅನ್ನೋದನ್ನ ನೋಡೋಣ. ಮಧ್ಯಪ್ರಾಚ್ಯದಲ್ಲಿ ಭೂಮಿಯ ಕೆಳಗೆ ಲಿಜ್ಜಿಗಳು ತಮ್ಮ ಸ್ಥಾವರಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಯುಪ್ರಟಸ್ ಮತ್ತು ಟೈಗ್ರಿಸ್ ನದಿಗಳ ಮಧ್ಯೆ ವಿಕಸನಗೊಂಡ ಮೆಸೊಪೊಟೋಮಿಯಾ ನಾಗರಿಕತೆಯು ವಿಕಾಸಗೊಂಡ ಈ ಪ್ರದೇಶವೆಲ್ಲವೂ ಒಂದು ಬಾಹ್ಯಾಕಾಶ ಜೀವಿಗಳ ಸ್ಥಾವರವಾಗಿತ್ತು. ಕುವೈಟ್ ದೇಶವು ಈ ಪ್ರಾಂತ್ಯದ ಮುಖಭಾಗದಲ್ಲಿದೆ. ಇತರ ಪ್ರಯೋಜನಗಳಿಗಾಗಿ ಮಾನವರನ್ನು ಗುಲಾಮರನ್ನಾಗಿ ತಯಾರು ಮಾಡುವ ಕಾರ್ಯಕ್ರಮಗಳು ಇಲ್ಲಿಯೇ ನಡೆದವು. ಮಾಸ್ಟರ್ಸ್, ಇಲ್ಲಿ ನಾವು ಹಲವಾರು ನಾಗರಿಕತೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಮೊದಲು ಈಜಿಪ್ಟಿಯನ್ ನಾಗರಿಕತೆ ಆಗಿರ್ಬೋದು, ಸಿಂಧು ನಾಗರಿಕತೆ ಆಗಿರ್ಬೋದು, ಮೆಸೊಪೊಟೋಮಿಯಾ ನಾಗರಿಕತೆ ಆಗಿರ್ಬೋದು. ಇದು ಏನು ಯುಪ್ರಟಿಸ್ ಮತ್ತು ಟೈಗ್ರಿಸ್ ನದಿಗಳ ಮಧ್ಯೆ ಒಂದು ನಾಗರಿಕತೆ ಹುಟ್ಕೊಂಡಿತ್ತಲ್ಲ, ಮೆಸೊಪೊಟೋಮಿಯಾ ನಾಗರಿಕತೆ, ಅಲ್ಲೇ ಇವ್ರು ಏನ್ ಮಾಡಿದ್ರು ಅಂತಂದ್ರೆ ಇದ್ರ ಮುಖಾಂತರ ಅವರು ತಮ್ಮ ಒಂದು ಪ್ರದೇಶವನ್ನ ಸದೃಢ ಮಾಡ್ಕೊಂಡ್ರು. ಅದಲ್ಲದೆ ಅಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಮಾನವರನ್ನ ಗುಲಾಮರನ್ನಾಗಿ ಮಾಡ್ತಾ, ಅಂದ್ರೆ ಆ ಕೆಲ್ಸವನ್ನ ಗುಲಾಮರನ್ನಾಗಿ ಮಾಡುವ ಕೆಲ್ಸವನ್ನ ಆಗಿಂದಲೇ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಪ್ರಾರಂಭ ಮಾಡಿದ್ರು. ಇವೆಲ್ಲವನ್ನು ನಾವು ಏಕೆ ಹೇಳುತ್ತಿದ್ದೇವೆ ಎಂದುಕೊಳ್ಳುತ್ತಿದ್ದೀರಾ? ಇವೆಲ್ಲವೂ ತಿಳಿಯುವುದರಿಂದ ಯಾವ ಉಪಯೋಗವಿದೆ ಎಂದುಕೊಳ್ಳುತ್ತಿದ್ದೀರಾ? ಲಿಜ್ಜಿಗಳು ನಿಮ್ಮ ಭೂಮಿಗೆ, ಅಂದರೆ 3 ಪರಿಣಾಮಗಳ ಲೋಕದೊಳಕ್ಕೆ ಮತ್ತೆ ಸೇರಿಕೊಳ್ಳಲಿದ್ದಾರೆ. ಆದ್ದರಿಂದ ಅವರ ವಾಸ್ತವ ಅಂಶಗಳನ್ನು ಇಲ್ಲಿ ಸೃಷ್ಟಿಸಿಕೊಳ್ಳುತ್ತಿದ್ದಾರೆ. ಆದ್ದರಿಂದ ದ್ವೇಷವನ್ನು ಬಿಟ್ಟು ಪ್ರೇಮವನ್ನು ಸ್ವೀಕರಿಸುವುದೊಂದೇ ನೀವು ಕಲಿಯಬೇಕಾಗಿದ್ದು. ಮಾಸ್ಟರ್ಸ್, ಯಾಕೆ ಇದನ್ನೆಲ್ಲ ನಮ್ಗೆ ಅವ್ರು ಹೇಳ್ತಿದ್ದಾರೆ ಅಂತಂದ್ರೆ ಆ ಬ್ಲ್ಯಾಕ್ ಟಿ ಶರ್ಟ್ ಅಥವಾ ಕಪ್ಪು ವಸ್ತ್ರಧಾರಿಗಳ ಬಗ್ಗೆ, ಲಿಜ್ಜಿಗಳ ಬಗ್ಗೆ ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ಹಿಂದೆ ಈ ರೀತಿ ನಾವು ಮನುಷ್ಯರಾದವರು ಏನಂತಂದ್ರೆ ಅವಕಾಶ ಕೊಟ್ಟಾಗ್ಲೇನೆ ಅವರು ನಮ್ಮಲ್ಲಿ ಆ ಒಂದು ಗುಣಗಳನ್ನ ಬೆಳೆಸಿ ತಮ್ಮ ಗುಲಾಮರನ್ನಾಗಿ ಮಾಡಿಕೊಂಡು ಭೂಮಿಯನ್ನ ಕೈವಶ ಮಾಡ್ಕೊಂಡಿದ್ರು. ಈಗೂ ಕೂಡ ಮುಂದೆ ಅದೇ ಪರಿಸ್ಥಿತಿ ಬರಬಾರ್ದು ಅಂತ ಹೇಳ್ಬಿಟ್ಟು ನಾವು ನಿಮಗೆ ಸತ್ಯವನ್ನ ತಿಳಿಸ್ತಾ ಇದ್ವಿ. ನೀವ್ ಯಾವಾಗ್ಲೂ ಉನ್ನತವಾದ ಪ್ರೇಮ ತತ್ವದಲ್ಲಿ ಇರೋದನ್ನೇ ಒಂದು ಏನಂತಂದ್ರೆ ನಿಮಗೆ ಒಂದೇ ಒಂದು ಪರಿಹಾರ ಏನಂತಂದ್ರೆ ಆ ಎಲ್ಲ ಮತ್ತೆ ಅವ್ರು ಬರಬಾರ್ದು, ನಮ್ಮನ್ನ ಕೈವಶ ಮಾಡ್ಕೋಬಾರ್ದು, ಭೂಮಿಯನ್ನ ಕೈವಶ ಮಾಡ್ಕೋಬಾರ್ದಂದ್ರೆ ಅದಕ್ಕೆ ಒಂದೇ ಒಂದು ಪರಿಹಾರ ಏನಂತಂದ್ರೆ ಆ ಪ್ರೇಮ ತತ್ವದಿಂದ ಜೀವಿಸೋದು. ನಾನು ನನ್ನನ್ನ ಪ್ರೀತಿಯಿಂದ ಹೇಗ್ ನೋಡ್ಕೊಳ್ತೀನೋ ನನ್ನ ಅಕ್ಕಪಕ್ಕದಲ್ಲಿರೋರ್ನ, ನನ್ನ ಮನೆಯಲ್ಲಿರೋರ್ನ, ಅದೇ ರೀತಿ ವಿಶ್ವ ಪ್ರೇಮ ತತ್ವವನ್ನ ನಾನು ಬೆಳೆಸ್ಕೊಳ್ಬೇಕು. ಇದೇ ಒಂದು ಶಾಶ್ವತವಾದ ಪರಿಹಾರ. ಅದಕ್ಕೋಸ್ಕರ ನಾವು ಇದನ್ನೇ ನಿಮಗ್ ತಿಳಿಸ್ತಾ ಇದ್ದೀವಿ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಆದ್ದರಿಂದ ದ್ವೇಷವನ್ನು ಬಿಟ್ಟು ಪ್ರೇಮವನ್ನು ಸ್ವೀಕರಿಸುವುದೊಂದೇ ನೀವು ಕಲಿಯಬೇಕಾಗಿದ್ದಂತಹ ಮಾರ್ಗ. ವಾಸ್ತವ ಅಂಶಗಳನ್ನೆಲ್ಲವನ್ನು ನೀವು ತಿಳಿದುಕೊಂಡು ಕಲಿಯಬೇಕು. ಅತ್ಯಂತ ಕ್ಲಿಷ್ಟವಾದ ವಾಸ್ತವ ಅಂಶಗಳು ನೀವು ಎಲ್ಲಾ ರೀತಿಯಲ್ಲೂ ಕಲಿಯಬೇಕು, ಏಕೆಂದರೆ ಆ ಎಲ್ಲ ವಾಸ್ತವ ಅಂಶಗಳು ನೀವೇ ಆಗಿದ್ದೀರಿ. ಲಿಜ್ಜಿಗಳೊಂದಿಗೂ ಕೂಡ ನೀವು ಸಹಜೀವನ ಮಾಡಬೇಕಿದೆ. ಈ ರೀತಿಯಿಂದ ನೀವು ಮೂಲ ಸೃಷ್ಟಿಕರ್ತನನ್ನು ಸೇರುತ್ತೀರಿ. ಮಾಸ್ಟರ್ಸ್, ಇದಲ್ಲದೆ ಅವ್ರು ಹೇಳ್ತಿದ್ದಾರೆ ನಾವು ಎಲ್ಲವನ್ನ ಈಗ ಪ್ರೇಮ ತತ್ವದಿಂದ ಜೀವಿಸ್ಬೇಕಂತಂದ್ರೆ ಎಲ್ಲರೂ ಪ್ರೇಮದಿಂದಿದ್ದಾಗ ಮಾತ್ರ ನಾನು ಪ್ರೇಮದಿಂದಿರಕ್ ಸಾಧ್ಯ. ನನ್ ಮನೆಯಲ್ಲೇ ನನ್ಗೆ ಎಷ್ಟೋ ಜನ ಕೋಪ ಬರೆಸ್ತಾರೆ ಅಥವಾ ನನ್ ಸುತ್ತಮುತ್ತಲಿರೋರು ಕೋಪ ಬರೆಸ್ತಾರೆ ಅಂತಂದ್ರೆ ಅವರು ಕೂಡ ಯಾಕೆ ಅಂತಂದ್ರೆ ಅವ್ರ ಒಂದು ಲಿಜ್ಜಿಗಳ ಪ್ರಭಾವ ಅವ್ರ ಮೇಲಿರುತ್ತೆ. ನಾವು ಕೂಡ ಅವ್ರ ಹಾಗೆ ಆಗ್ಬಿಟ್ರೆ ಈ ಒಂದು ಪ್ರೇಮ ತತ್ವವನ್ನು ಅಳವಡಿಸ್ಕೊಳ್ಳೋದಿರ್ಲಿ, ನಾವು ಕೂಡ ಅವ್ರಿಗೆ ಎನರ್ಜಿ ಕೊಟ್ಟ ಹಾಗೆ. ಆ ಸಮಯದಲ್ಲಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮ ನಿಜವಾದ ಗುಣವನ್ನ ಮತ್ತೆ ನಾವು ನೆನಪಿಸ್ಕೋಬೇಕು. ನಾವು ಪ್ರೇಮ ತತ್ವದಿಂದ ಇರ್ಬೇಕು, ಅದರ ಪ್ರಭಾವಕ್ಕೆ ನಾವು ಒಳಗಾಗ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಎನರ್ಜಿಯನ್ನ ಹೆಚ್ಚು ಮಾಡ್ಕೊಂಡ್ಬಿಟ್ಟು ಅವ್ರು ಈಗ ಯಾರು ಕೋಪಗೊಂಡಿರ್ತಾರೋ ಅವ್ರಿಗೂ ಕೂಡ ಆದಷ್ಟು ಆ ಎನರ್ಜಿಯನ್ನ ಶೇರ್ ಮಾಡ್ಬೇಕು. ಆವಾಗ ಏನಾಗುತ್ತೆ ಅಂತಂದ್ರೆ ಅವ್ರ ಕೋಪ ಆಗ್ಲಿ, ಅವ್ರ ಭಯ ಆಗ್ಲಿ, ಅದ್ ಏನಾಗುತ್ತೆ ದೂರ ಆಗ್ತಾ ಹೋಗುತ್ತೆ. ಹೀಗಾಗಿ ನೀವು ಕೂಡ ಏನಂತಂದ್ರೆ ಲಿಜ್ಜಿಗಳು ನಮ್ ಸುತ್ತಮುತ್ತಾನೆ ಇದಾರೆ. ಲಿಜ್ಜಿಗಳು ಅಂತಂದ್ರೆ ಇಲ್ಲಿ ಭಾವನೆಗಳು ಮಾಸ್ಟರ್ಸ್. ಇಲ್ಲಿ ಕೋಪ ಹೇಳಿದ್ರಲ್ಲ, ಅವ್ರ ಲೋ ಫ್ರೀಕ್ವೆನ್ಸಿಯಲ್ಲಿರೋ ಭಾವನೆಗಳು ಕೂಡ ಸುತ್ತಮುತ್ತ ಇದ್ದಾಗೂ ಕೂಡ ನಾವು ನಮ್ಮ ಒಂದು ಪ್ರೇಮ ತತ್ವವನ್ನೇ ಇಟ್ಕೋಬೇಕು. ಹಾಗೆ ಒಂದು ಕಮಲು ಕೆಸರಿನಲ್ಲಿದ್ರೂ ಕೂಡ ತನ್ನ ಒಂದು ಪರಿಶುದ್ಧತೆಯನ್ನ ಹೇಗೆ ಕಾಪಾಡಿಕೊಳ್ತೋ ಹಾಗೆ ಆ ಅಷ್ಟೊಂದು ಸ್ಟ್ರಗಲ್ಸ್ ಗಳ ಮಧ್ಯೆನೂ ನಾವು ಏನಂತಂದ್ರೆ ನಮ್ಮ ಒಂದು ನಿಜವಾದ ಪ್ರೇಮ ತತ್ವವನ್ನ ನೆನ್ಪಿಟ್ಕೊಂಡು ಅವೇರ್ನೆಸ್ ಆಗಿ ಅದರಲ್ಲೇ ಬದುಕ್ಬೇಕು ಅಂತ ಅವ್ರು ನಮ್ಗೆ ಹೇಳ್ತಿದ್ದಾರೆ ಮಾಸ್ಟರ್ಸ್. ನೀವು ನಿರ್ಣಯಿಸುವ ಪರಿಣಾಮದೊಳಗೆ ಎಷ್ಟೋ ವಿಷಯಗಳು ಬರುತ್ತವೆ. ಯಾವುದನ್ನು ಕೆಟ್ಟದೆಂದು ಹೇಳಬೇಡಿರಿ. ಅವುಗಳನ್ನು ಕೆಟ್ಟದು ಎಂದು ಕಂಡರೆ ವಾಸ್ತವ ಅಂಶಗಳನ್ನು ನೀವು ಕಲಿಯಲಿಕ್ಕೆ ಆಗುವುದಿಲ್ಲ. ಈ ಭೂಮಿಯು ಒಂದು ಸರ್ವ ಸಂಕಲ್ಪಗಳ ಸರ್ವ ಸ್ವತಂತ್ರ ಇರುವ ಪ್ರದೇಶವಾಗಿದೆ ಎಂದು ನೀವು ಮರೆಯಬೇಡಿರಿ.
ಅದರ ಸಹಿತ ಕೊನೆಯದಾಗಿ ಒಂದು ದಿವ್ಯವಾದ ಪ್ರಣಾಳಿಕೆಯೂ ಇದೆ. ನಿಮ್ಮ ಈ ಆಟದಲ್ಲಿ ಉಪಯೋಗಿಸುವ ಕೊನೆಯ ಇಸ್ಪೆಟ್ ಎಲೆ ಆ ಎಕ್ಕ ಎಲೆಯಾಗಿದೆ ಎಂದು ಗ್ರಹಿಸಿರಿ. ಮಾಸ್ಟರ್ಸ್ ಇಲ್ಲಿ ಏನು ಅಂತಂದ್ರೆ, ಭೂಮಿಯು ಇರುವುದು ಒಂದು ಅನುಭವಕ್ಕಾಗಿ ಎಲ್ರೂ ಜನ್ಮ ತೆಗೆದುಕೊಳ್ತಾರೆ. ಇಲ್ಲಿ ದೇವತೆಗಳು ಜನ್ಮ ತೆಗೆದುಕೊಳ್ತಾರೆ, ಸಾಮಾನ್ಯ ಒಂದು ಆತ್ಮಗಳು ಜನ್ಮ ತೆಗೆದುಕೊಳ್ತವೆ, ಇನ್ನು ಅದೇ ರೀತಿ ಲೋ ಫ್ರೀಕ್ವೆನ್ಸಿಯಲ್ಲಿರೋರು ಜನ್ಮ ತೆಗೆದುಕೊಳ್ತಾರೆ. ಯಾಕೆಂತಂದ್ರೆ ಅವ್ರಿಗೆ ಈ ಒಂದು ಜನ್ಮ ತೆಗೆದುಕೊಳ್ಳಿಕ್ಕೆ ಅವರು ಸರ್ವ ಸ್ವತಂತ್ರರು. ಅದ್ರ ಜೊತೆಗೆ ಇಲ್ಲಿ ಅವ್ರು ತಾವೇನು ಅನುಭವವನ್ನ ಹಂಚಲಿಕ್ಕೆ ಬಂದಿದಾರೋ ಅದನ್ನ ಮಾಡ್ಲಿಕ್ಕೂ ಕೂಡ ಅವರು ಸರ್ವ ಸ್ವತಂತ್ರರು. ಹಾಗಾಗಿ ನಾವ್ ಇಲ್ಲಿ ಇದನ್ನ ಯಾವ್ದು ಒಳ್ಳೇದು ಅಂತ ಹೇಳಿಕ್ಕಾಗಲ್ಲ, ಕೆಟ್ಟದ್ದು ಅಂತ ಹೇಳಿಕ್ಕಾಗಲ್ಲ. ಹಾಗಾಗಿ ಅವರು ತಮ್ಮ ಕೆಲಸವನ್ನ ಮಾಡ್ಲಿಕ್ಕೆ ಬಂದಿರ್ತಾರೆ. ಅದಕ್ಕಾಗಿ ಪತ್ರಿಜಿ ಸರ್ ನಮ್ಗೆ ಹೇಳ್ಕೊಟ್ಟಿದ್ದಾರೆ, ನೋ ಜಜ್ಮೆಂಟ್ ನೋ ಕಮೆಂಟ್. ನಾವ್ ಯಾರನ್ನ ಜಡ್ಜು ಮಾಡ್ಬಾರ್ದು. ಅವ್ರು ತಪ್ಪು ಮಾಡ್ತಿದಾರೆ ಅಂತ ನಮಗ್ ಅನ್ಸುತ್ತೆ, ಬಟ್ ಅದು ಅವ್ರ ಅನುಭವ ಆಗಿರುತ್ತೆ ಅಥವಾ ಅವರ ಒಂದು ಚೈತನ್ಯ ಮಟ್ಟ ಅಲ್ಲೇ ಇರುತ್ತೆ. ಹಾಗಾಗಿ ನಾವು ಅವರನ್ನ ಜಡ್ಜ್ ಮಾಡಬಾರ್ದು. ಅದೇ ರೀತಿ ನಾವು ಅವ್ರಿಗೆ ಯಾವುದೇ ಕಮೆಂಟ್ಸ್ ಗಳನ್ನು ಕೂಡ ಮಾಡಬಾರ್ದು. ಯಾಕೆ ಅಂತಂದ್ರೆ ಇಲ್ಲಿ ಒಳ್ಳೇದು ಅನ್ನೋದು ಇಲ್ಲ, ಕೆಟ್ಟದ್ದು ಅನ್ನೋದಿಲ್ಲ. ಅದು ಕೇವಲ ಎಲ್ಲರೂ ಅವ್ರವ್ರು ತೆಗೆದುಕೊಳ್ಳುವಂತಹ ಅನುಭವಗಳು ಅವರವರ ಒಂದು ಫ್ರೀಕ್ವೆನ್ಸಿ ಲೆವೆಲ್ಗೆ ಆ ಕೆಲಸವನ್ನ ಮಾಡ್ತಿರ್ತಾರೆ. ಹಾಗಾಗಿ ನಾವು ಇಲ್ಲಿ ಯಾವುದನ್ನು ನಾವು ವಾಸ್ತವ ಅಂಶಗಳನ್ನ ಮಾತ್ರ ಆ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಮಾತ್ರ ಇರ್ಬೇಕು ನಾವು. ಆವಾಗ ಏನಂತಂದ್ರೆ ಅವರು ಮಾಡುವ ಕೆಲಸ ಅವರವರ ಅನುಭವಕ್ಕೆ ಇರುತ್ತದೆ ಹೊರತು ನನಗ್ ಬರೋದಿಲ್ಲ. ಇನ್ ಕೇಸ್ ನಾನು ಅವ್ರಿಗೆ ಜಡ್ಜ್ ಮಾಡದೆ ಕಮೆಂಟ್ ಮಾಡದೆ ಅಂತಂದ್ರೆ ನಾನು ನನ್ನ ದಾರಿಯನ್ನ ಬಿಟ್ಟು ಅವ್ರ ದಾರಿಯಲ್ಲಿ ಹೋಗ್ತಾ ಇದ್ದೀನಿ. ಹಾಗಾದ್ರೆ ನನ್ನ ಒಂದು ಉದ್ದೇಶಗಳನ್ನ ಈಡೇರಿಸೋರು ಯಾರು? ನನ್ನ ಉದ್ದೇಶಗಳನ್ನ ನಾನು ಈಡೇರಿಸ್ಕೋಬೇಕು ಅಂತಂದ್ರೆ ನನ್ನ ದಾರಿಯಲ್ಲಿ ಮಾತ್ರ ನಾನು ನಡಿಬೇಕು. ಬೇರೆದವ್ರ ದಾರಿಯಲ್ಲಿ ಹೋಗಿ ನಡೀತಾ ಹೋದ್ರೆ ನನ್ನ ದಾರಿ ಯಾವಾಗ, ನನ್ನ ಗುರಿ ಯಾವಾಗ ನಾನು ಮುಟ್ಲಿಕ್ಕಾಗತ್ತೆ? ಹಾಗಾಗಿ ಇಲ್ಲಿ ಏನಂತಂದ್ರೆ ಕೇವಲ ಅವರವರ ಅನುಭವಗಳನ್ನ ಅವ್ರವ್ರಿಗೆ ಬಿಡ್ತಾ ಹೋಗ್ಬೇಕು. ಆದ್ರೆ ಈ ಯಾವಾಗ ನಾವು ಒಂದು ಆಟದಲ್ಲಿ ಗೆಲ್ಬೇಕಂತಂದ್ರೆ ನಮ್ ಗುರಿ ಮಾತ್ರ ನಮ್ಗೆ ನೆನಪಿರ್ಬೇಕಂತ ಹೇಳ್ತಾರಲ್ಲ, ಆ ರೀತಿ ಅವ್ರೊಂದು ಎಕ್ಸಾಂಪಲ್ ಅನ್ನ ಕೊಟ್ಟು ಇಲ್ಲಿ ನಮ್ಗೆ ಹೇಳ್ತಿದ್ದಾರೆ ಮಾಸ್ಟರ್ಸ್. ಈ ದಿವ್ಯ ಪ್ರಣಾಳಿಕೆ ಪ್ರಕಾರವೇ ಲಿಜ್ಜಿಗಳು ಮತ್ತೊಮ್ಮೆ ಈ ಸಮಯದಲ್ಲಿ ಭೂಮಿ ಮೇಲೆ ಸೇರಿಕೊಳ್ಳುತ್ತಿದ್ದಾರೆ. ಅವರ ಕಂಪನಗಳನ್ನೀಗ ಬದಲಾಯಿಸಲಾಗುತ್ತಿದೆ. ಆದರೂ ಅವರು ಇಲ್ಲಿಗೆ ಬರುವುದು ತಪ್ಪುವುದಿಲ್ಲ. ತಮ್ಮ ಕಂಪನಗಳು ಬದಲಾಗುವುದು ಲಿಜ್ಜಿಗಳು ಇಷ್ಟಪಡುವುದಿಲ್ಲ. ಇತರ ಮಾನವರ ಅನೇಕರ ಹಾಗೆ ಕಳೆದ 3 ಲಕ್ಷ ವರ್ಷಗಳಲ್ಲಿ ಲಿಜ್ಜಿಗಳು ತಮ್ಮ ಸೃಷ್ಟಿಕರ್ತರನ್ನು ಮರೆತು ಹೋಗಿದ್ದಾರೆ, ತಮ್ಮ ದೇವತೆಗಳನ್ನೇ ಮರೆತಿದ್ದಾರೆ. ಮಾಸ್ಟರ್ಸ್, ನಾವು ನೀವು ಹೇಗೆ ಜೀವನ ಮಾಡ್ತಾ ನಮ್ಮ ದೇವತೆಗಳಂದ್ರೆ ನಾವೇ ದೇವತೆಗಳನ್ನೋದು ಹೇಗ್ ಮರ್ತು ಬಿಟ್ಟಿದ್ವೋ, ಅವರು ಕೂಡ ಇಲ್ಲಿ ಜೀವನ ಮಾಡ್ತಾ ಮಾಡ್ತಾ ಅವರು ಕೂಡ ತಮ್ಮ ದೇವತೆಗಳು ಯಾರು ಅನ್ನೋದನ್ನ ಅವರು ಕೂಡ ಮರ್ತಿದಾರಂತೆ. ಕಾಂತಿ ಕುಟುಂಬದ ಸದಸ್ಯರಾದ ನೀವು ಮಾತ್ರ ಈ ವಿಷಯವನ್ನು ಮರೆತಿಲ್ಲ. ಅವಗಾಹನೆಯೇ ನಿಮ್ಮ ಕರ್ತವ್ಯವಾಗಿದೆ. ಕಾಂತಿಯನ್ನು ಇಲ್ಲಿ ಕಡಿಮೆ ಅಂದಾಜು ಮಾಡಲಾಗಿದೆ. ಲಿಚ್ಚಿಗಳು ನಿಮ್ಮನ್ನು ಕಡಿಮೆ ಎಂದು ಅಂದಾಜು ಮಾಡುತ್ತಿದ್ದಾರೆ. ತಮ್ಮ ಶಕ್ತಿಯಲ್ಲಿ ತಾವೇ ಮೈಮರೆತಿರುವ ಲಿಜ್ಜಿಗಳಲ್ಲಿ ಕತ್ತಲು ತುಂಬಿಕೊಂಡಿದೆ. ಆ ದೇವತೆಗಳು ತಮ್ಮಲ್ಲೇ ಜಗಳವಾಡುತ್ತಿದ್ದಾರೆ. ಅಂದ್ರೆ ನಮ್ಮಲ್ಲಿ ಯಾವ ರೀತಿ ಲೋ ಫ್ರೀಕ್ವೆನ್ಸಿಯನ್ನ ಬೆಳೆಸ್ಲಿಕ್ಕೆ ಬಂದಿದಾರಲ್ಲ ಆ ದೇವತೆಗಳು, ಅವರನ್ನ ಲಿಜ್ಜಿಗಳಂತ ಇಲ್ಲಿ ಕರೆದಿದ್ದಾರೆ ಮಾಸ್ಟರ್ಸ್. ಅವರು ಏನಾಗಿದ್ದಾರೆ ಅಂತಂದ್ರೆ ಅವರೊಂದು ಅಜ್ಞಾನದಲ್ಲಿ ಇದ್ದಾರೆ. ಅವ್ರು ಏನ್ ಮಾಡ್ತಿದ್ದಾರೆ, ನಿಮ್ಮ ಕಾಂತಿಯನ್ನು ಕೂಡ ಕಡಿಮೆ ಮಾಡಿ ನಿಮ್ಮ ಮೇಲೆ ಇರುವ ನಂಬಿಕೆಯನ್ನ ಅವರು ನಿಮ್ಮಿಂದನೇ ದೂರ ಮಾಡ್ತಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ. ಈ ಲಿಜ್ಜಿಗಳು ಹಸಿವಿನಿಂದಿರಬೇಕೆಂದುಕೊಂಡಿಲ್ಲ, ಅವರಿಗೆ ಪೋಷಣೆ ಆಗುತ್ತಿಲ್ಲ. ಅದಕ್ಕಾಗಿ ಮತ್ತೊಮ್ಮೆ ಭೂಮಿಯನ್ನು ಆಕ್ರಮಿಸಲಿಕ್ಕೆ ಬರುತ್ತಿದ್ದಾರೆ. ಈ ಗ್ರಹದ ಮೇಲೆ ಅವರ ಹತೋಟಿಯು ತಪ್ಪುತ್ತಿದೆ. ಆದ್ದರಿಂದ ಮಧ್ಯ ಪ್ರಾಚ್ಯದಲ್ಲಿನ ತಮ್ಮ ಸಮಯ ಮಾರ್ಗದಿಂದ ಮತ್ತೊಮ್ಮೆ ಭೂಮಿಯ ಕೆಳಗಿರುವ ತಮ್ಮ ಸ್ಥಾವರಗಳಲ್ಲಿದ್ದು ಭಯವನ್ನು, ದಿಕ್ಕು ಕಾಣದ ಸ್ಥಿತಿಯನ್ನು ಭೂಮಿ ಮೇಲೆ ಸೃಷ್ಟಿ ಮಾಡುವ ಪ್ರಯತ್ನಗಳನ್ನು ಲಿಜ್ಜಿಗಳು ಮಾಡುತ್ತಿದ್ದಾರೆ. ಒಳ್ಳೆಯದು ಕೆಟ್ಟದು ಎನ್ನುವ ದ್ವಂದ್ವಾತ್ಮತೀತದಲ್ಲಿ ನೀವು ಸಿಲುಕಿಕೊಳ್ಳಬೇಡಿರಿ. ಮಾಸ್ಟರ್ಸ್ ಅವ್ರು ನಮ್ಗೆ ಹೇಳ್ತಿದ್ದಾರೆ, ಆಗ್ಲೇ ಹೇಳ್ದಾಗೆ ನಾವು ಇಲ್ಲಿ ನಮ್ಗೆ ಗೊತ್ತಿದ್ದಾಗೆ ಒಂದು ಶಕ್ತಿ, ಒಂದು ತತ್ವ ಅಥವಾ ಶಕ್ತಿ ಸಿದ್ಧಾಂತ ಏನ್ ಹೇಳುತ್ತೆ ಅಂತಂದ್ರೆ ಭೂಮಿ ಮೇಲೆ ಪ್ರತಿಯೊಂದು ಇರೋದು ಶಕ್ತಿನೇ. ಆ ಶಕ್ತಿಯನ್ನ ಯಾರು ನಾಶ ಮಾಡ್ಲಿಕ್ಕೂ ಆಗಲ್ಲ, ಮತ್ತೆ ಸೃಷ್ಟಿ ಮಾಡ್ಲಿಕ್ಕೂ ಆಗಲ್ಲ. ಆದ್ರೆ ಆ ಶಕ್ತಿ ಏನಾಗುತ್ತೆ ಅಂತಂದ್ರೆ ಒಂದ್ ರೂಪದಿಂದ ಮತ್ತೊಂದು ರೂಪಕ್ಕೆ ಬದಲಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತು ಮಾಸ್ಟರ್ಸ್. ಹಾಗೆ ಈ ಶಕ್ತಿಯನ್ನ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಒಂದು ಒಳ್ಳೆ ಫ್ರೀಕ್ವೆನ್ಸಿಯಲ್ಲಿ ಇರ್ಲಿಕ್ಕೆ ಉಪಯೋಗಿಸ್ತಾ ಹೋದ್ರೆ ಆ ಲಿಜ್ಜಿಗಳು ಏನ್ ಮಾಡ್ತಿದ್ದಾರೆ, ನಮ್ಮಲ್ಲಿರೋ ಶಕ್ತಿಯನ್ನ ಮತ್ತೆ ಕಡಿಮೆ ಮಾಡಿ ಮಾಡಿ ತಾವು ತೆಗೆದುಕೊಂಡು ನಮ್ಮನ್ನ ಈ ಭಯ ವಾತಾವರಣ, ದಿಕ್ಕು ಕಾಣದ ಸ್ಥಿತಿಯಲ್ಲಿ ಇರ್ಲಿಕ್ಕೆ ಅವರು ತಾವು ಹೀರ್ಕೊಳ್ತಿದ್ದಾರೆ. ಹೀಗಾಗಿ ಈ ಒಂದು ಶಕ್ತಿ ಒಂದು ಜಗಳದಲ್ಲಿ ನಾವೇನ್ ಮಾಡ್ಬೋದು, ಈ ಎರಡೂ ಕಡೆ ಒಳ್ಳೇದು ಕೆಟ್ಟದ್ದು
ಇದ್ರ ಬಗ್ಗೆ ಯೋಚನೆ ಮಾಡದೆ ನಾವೇನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಒಂದು ಮಾರ್ಗ ಏನಿದೆಯಲ್ಲ ಅದರಲ್ಲೇ ನಾವು ಹೋಗ್ಬೇಕು ಅಂತ ಅವರು ಹೇಳ್ತಿದ್ದಾರೆ. ಈ ಭೂಮಿಯ ಮೇಲೆ ಪ್ರಧಾನವಾಗಿರುವ ಶಕ್ತಿಯು ನಿಮ್ಮ ನಂಬಿಕೆಗಳ ವ್ಯವಸ್ಥೆಯೊಳಗಿಂದ ತನ್ನತ್ತ ಎಳೆಯುತ್ತಿದೆ. ಎಷ್ಟೋ ಸಜೀವವಾದ ಶಕ್ತಿ ಪ್ರವಾಹಗಳು ನಿಮ್ಮಿಂದ ಹೊರಗೆ ಬರುತ್ತಿವೆ. ನಿಮ್ಮ ಆಲೋಚನೆಗಳಿಂದಲೇ ಈ ಪ್ರಪಂಚವು ಏರ್ಪಾಡಾಗಿದೆ ಎಂಬ ಬೋಧನೆಗಳು ನಡೆದಿವೆ. ನಿಮ್ಮ ಆಲೋಚನೆಗಳೇ ನಿಜ. ಅವೆಲ್ಲವೂ ಎಲ್ಲೆಲ್ಲಿಗೆ ಹೋಗುತ್ತಿವೆ. ಈ ಭೂಮಿಯ ಮೇಲೆ 5.5 ಬಿಲಿಯನ್ಗಳ ಮನುಷ್ಯರು ಪ್ರಸಕ್ತ ಆಲೋಚಿಸುತ್ತಿದ್ದಾರೆ. ಅಷ್ಟು ಶಕ್ತಿ ಸಜೀವವಾಗಿ ಭೂಮಿಯ ಮೇಲಿದೆ. ಆ ಆಲೋಚನೆಗಳಲ್ಲಿ ಪ್ರಧಾನವಾಗಿರುವ ಸ್ವಭಾವವೇನು? ಆ ಸ್ವಭಾವವನ್ನು ಒಪ್ಪಿಸೋ, ಬೆದರಿಸೋ ಅಥವಾ ಯಾರಾದರೂ ಸಾಧಿಸುತ್ತಿರುವುದಾದರೂ ಏನು? ಮಾಸ್ಟರ್ಸ್ ಇಲ್ಲಿ ಏನಂತಂದ್ರೆ ಪ್ರತಿಯೊಂದನು ಕೂಡ ಒಂದು ಯೋಚನೆಗಳ ಒಂದು ಶಕ್ತಿಯಿಂದನೇ ತುಂಬಿಕೊಂಡಿದೆ ಅಂತ ಹೇಳ್ತಾರೆ. ಅದು ನಿಜವಾಗ್ಲೂ ನಮ್ಮ ಆಲೋಚನೆಗಳಿಂದನೇ ಈ ಭೂಮಿ ಸಜೀವವಾಗಿದೆ. ಅದಕ್ಕಾಗಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಒಂದು ಗುಂಪು ಎನರ್ಜಿ ಕೂಡ್ಕೊಂಡು ಯಾವ ಒಂದು ಕೆಲಸವನ್ನ ಮಾಡ್ತಿರುತ್ತೋ ಅಲ್ಲಿ ಆ ಎನರ್ಜಿ ಫಾರ್ಮ್ ಆಗುತ್ತೆ. ಎಕ್ಸಾಂಪಲ್ ನಾವ್ ಹೇಳ್ಬೇಕು ಅಂತಂದ್ರೆ ಈಗ ಎಷ್ಟೋ ಜನರು ಸೇರ್ಕೊಂಡು ಯುದ್ಧವನ್ನ ಮಾಡಿದ್ರೆ ಅಲ್ಲಿ ಯುದ್ಧದ ಒಂದು ಎನರ್ಜಿ ಸೃಷ್ಟಿಯಾಗಿ ಅದರ ಒಂದು ಪರಿಣಾಮವನ್ನ ತೋರಿಸುತ್ತೆ. ಅದೇ ರೀತಿ ನಾವು ಇಲ್ಲಿ ಇಷ್ಟೊಂದು ಜನ ಸೇರ್ಕೊಂಡು ಧ್ಯಾನವನ್ನ ಮಾಡ್ತಾ ಒಳ್ಳೆ ಸಜ್ಜನ ಸಾಂಗತ್ಯವನ್ನ ಸೇರ್ತಾ ಹೋದ್ರೆ ಇಲ್ಲೊಂಥರ ಎನರ್ಜಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಇನ್ನು ವರ್ಕ್ಶಾಪ್ಗಳು ಇರ್ತಾವಲ್ಲ ಮಾಸ್ಟರ್ಸ್, ಅಲ್ಲಿ ನೋಡ್ರಿ ನಾವು ಒಂದ್ 3 ದಿನ ವರ್ಕ್ಶಾಪ್ಗಳನ್ನ ಅಟೆಂಡ್ ಆಗದಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಒಂದು ಸ್ಥಳಾನೇ ಒಂದು ಎನರ್ಜಿಮಯವಾಗಿ ನಮ್ಮ ಒಂದು ಧ್ಯಾನ ಆಳ ಸ್ಥಿತಿಗೆ ಹೋಗ್ತಾ ಇರುತ್ತೆ. ನಮ್ಮ ಅನುಭವಗಳು ಏನಾಗ್ತಾವ, ಒಳ್ಳೆ ಒಳ್ಳೆ ಅತೀಂದ್ರಿಯ ಅನುಭವಗಳು ಬರ್ತಾ ಹೋಗ್ತವೆ. ಅದ್ರ ಜೊತೆಗೆ ಒಳ್ಳೆ ಯೋಚನೆಗಳೇ ಬರ್ತಿರ್ತವೆ ನಮ್ಮಲ್ಲಿ. ಅಂದ್ರೆ ಇಲ್ಲಿ ಏನಂತಂದ್ರೆ ಭೂಮಿಯ ಮೇಲೆ ನಾವು ಎಷ್ಟು ಜನರು ಒಳ್ಳೆ ಒಳ್ಳೆ ಯೋಚನೆಗಳನ್ನ ಇಟ್ಕೊಂಡವ್ರು ಒಂದ್ ಕಡೆ ಕುಳಿತು ಒಳ್ಳೆ ಯೋಚನೆಯನ್ನ ಮಾಡ್ತಾ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಈ ಭೂಮಿಯ ಮೇಲೆ ಅಷ್ಟೊಂದು ಒಳ್ಳೆ ಯೋಚನೆ, ಆ ಒಳ್ಳೆ ಆಲೋಚನೆ ಪ್ರಧಾನವಾಗಿರುವ ಸ್ವಭಾವ ಏನಿದ್ರೆ ಆ ಸ್ವಭಾವಾನುಸಾರವೇ ಭೂಮಿಯ ಚೈತನ್ಯ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ನಾವು ಬಂದಿರುವುದು ಯಾರದು ತಪ್ಪು ಯಾರದು ಸರಿ ಎಂಬ ವ್ಯವಸ್ಥೆಯಲ್ಲಿ ಅಥವಾ ಯಾರ್ಯಾರು ಯಾವ ಸ್ಥಿತಿಯಲ್ಲಿದ್ದಾರೋ ಎಂದು ಬಣ್ಣಿಸಲು ಅಲ್ಲ. ಇದೆಲ್ಲ ನಮ್ಮ ಭ್ರಮೆಯನ್ನು ತೊಲಗಿಸುವುದಕ್ಕೆ ಈ ಪ್ರಯತ್ನಗಳು. ನಿಮ್ಮನ್ನು ನಾವು ತಪ್ಪು ಹಿಡಿಯುತ್ತಿಲ್ಲ, ಮತ್ತಷ್ಟು ಮಹೋನ್ನತವಾಗಿ ಆಲೋಚಿಸಿರಿ ಎಂದು ಹೇಳುತ್ತಿದ್ದೇವೆ. ಅಂದ್ರೆ ನಾವಿಲ್ಲಿ ಭೂಮಿಯ ಮೇಲೆ ಬಂದಿರೋ ಉದ್ದೇಶ ಏನಂತಂದ್ರೆ ಇವ್ರದ್ದು ತಪ್ಪು ಇವ್ರದ್ದು ಸರಿ, ಅವ್ರು ಹೋಗ್ತಾ ಇರೋ ದಾರಿ ತಪ್ಪು ಅಂತ ಯೋಚನೆ ಮಾಡ್ಲಿಕ್ಕಲ್ಲ, ನಮ್ಮ ದಾರಿಯನ್ನ ನಾವು ಕರೆಕ್ಟ್ ಆಗಿ ನೋಡ್ಕೊಂಡು ಹೋಗ್ಲಿಕ್ಕೆ. ಇದನ್ನ ಅವ್ರು ಏನ್ ಮಾಡ್ತಿದ್ರು ಪ್ಲಡಿಯನ್ಸ್ರು ನಮ್ಗೆ ನೆನಪು ಮಾಡಿ ಕೊಡ್ತಿದ್ದಾರೆ. ಮೂಢನಂಬಿಕೆಯನ್ನು ಪಕ್ಕಕ್ಕಿಟ್ಟು ವಿಶ್ವದ ಶ್ರುತಿಯಲ್ಲಿ ನೀವು ಸೇರಿರಿ. ನಿಮ್ಮ ಇರುವಿಕೆ ಎನ್ನುವುದು ನಿಮ್ಮ ಭೌತಿಕ, ಮಾನಸಿಕ, ಸ್ವಾಭಾವಿಕ, ಆಧ್ಯಾತ್ಮಿಕ ಶರೀರಗಳನ್ನು ಪ್ರಸರಿಸುತ್ತಿರುವ ವಿದ್ಯುತ್ ಅಯಸ್ಕಾಂತದ ಸ್ಪಂದನಗಳ ಸಮೀಕರಣವೇ ಆಗಿದೆ ಎಂಬುದನ್ನು ಮರೆಯದಿರಿ. ಯಾವ ಶಕ್ತಿ ನಿಮ್ಮಿಂದ ಎಳೆಯಲಾಗುತ್ತದೆಯೋ ನೀವು ಅರ್ಥ ಮಾಡಿಕೊಂಡು ಅದನ್ನು ಅಧೀನದಲ್ಲಿರಿಸಿಕೊಳ್ಳಿರಿ. ನಿಮ್ಮ ಇಚ್ಛೆಯನುಸಾರ ಅಭ್ಯಾಸ ಮಾಡಿದರೆ ಈ ಭೂಮಿಯ ಕಂಪನಗಳನ್ನು ನೀವು ಬದಲಾಯಿಸಬಲ್ಲಿರಿ. ಮಾಸ್ಟರ್ಸ್, ನಾವೇನು ಈ ಇಷ್ಟೊಂದು ನಮ್ಮ ಭೌತಿಕ ಶರೀರ, ಮಾನಸಿಕ ಶರೀರ, ಅದೇ ರೀತಿ ಆಧ್ಯಾತ್ಮಿಕ ಶರೀರಗಳು ಏನಿದಾವಲ್ಲ ಇವುಗಳನ್ನೆಲ್ಲವನ್ನು ನಾವು ಒನ್ನೆಸ್ ಭಾವನೆಯಲ್ಲಿಟ್ಟು ನಮ್ಮ ಇಚ್ಛಾನುಸಾರ ನಾವು ಯಾವ ಪ್ರಕಂಪನದಲ್ಲಿ ಇರ್ಬೇಕು ಅನ್ನೋದನ್ನ ತಿಳಿದುಕೊಂಡು ಇದ್ದಾಗ ಆ ಪ್ರಕಂಪನ ಭೂಮಿ ಮೇಲೆ ಖಂಡಿತ ಬರುತ್ತೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ವ್ಯವಸ್ಥೆಗಳನ್ನು ಬದಲಾಯಿಸುವುದರಲ್ಲಿ ನೀವು ನಿಸ್ಸೀಮರು. ಇಲ್ಲಿವರೆಗೂ ನಿಮ್ಮ ಸಾಮರ್ಥ್ಯವನ್ನು ನಾವು ಶಂಕಿಸುತ್ತಿಲ್ಲ. ಆದರೂ ನಾವು ನಿಮಗೆ ಹೇಳುವುದೇನೆಂದರೆ ನೀವು ನಿಮ್ಮ ಹಳೆಯ ಉಪಕರಣಗಳೆಲ್ಲವನ್ನು ಉಪಯೋಗಿಸುತ್ತಾ ಇರುವುದಕ್ಕಿಂತ ಹೊಸ ಉಪಕರಣವನ್ನು ಕೈಗೊಳ್ಳಬೇಕು. ನಿಮ್ಮ ನಂಬಿಕೆಗಳೇ ನಿಮ್ಮನ್ನು ಈ ಸ್ಥಿತಿಗೆ ತಂದಿವೆ. ಆ ನಂಬಿಕೆಗಳು ಕೆಲವು ಸದ್ಯದಲ್ಲಿ ಹಳೆಯದಾಗಿ ಹೋಗಿವೆ. ಆದ್ದರಿಂದ ಕಾಲಕ್ಕನುಸಾರವಾಗಿ ನೀವು ಬೆಳೆಯಬೇಕು. ಭವಿಷ್ಯತ್ತಿನಲ್ಲಿ ಬೇರೊಬ್ಬರು ನಿಮ್ಮ ಹತ್ತಿರಕ್ಕೆ ಬಂದು ಪ್ಲೆಡಿಯನ್ನರು ನಿಮಗೆ ಈ ದಾರಿಯನ್ನು ತೋರಿಸಿದ್ದಾರೆ, ಇದು ಚೆನ್ನಾಗಿದೆ, ಇದಕ್ಕಿಂತ ದೊಡ್ಡ ಸ್ಥಿತಿಯನ್ನು ಕುರಿತು ನಾವು ನಿಮಗೆ ಬೋಧಿಸುತ್ತೇವೆ ಎಂದು ಹೇಳಿದರೆಂದುಕೊಳ್ಳಿ. ಪರಿಣಾಮ ಕ್ರಮವು ನಿಲ್ಲುವುದಿಲ್ಲ. ಸತ್ಯದಲ್ಲಿ ಯಾವ ವಾಸ್ತವಾಂಶವೂ ಶಾಶ್ವತವಾದುದಲ್ಲ. ಅಂದ್ರೆ ಮಾಸ್ಟರ್ಸ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಆ ಒಂದು ಹಿಂದಿನ ಒಂದು ಕಾಲದಲ್ಲಿ ಏನಾಗಿತ್ತು ಅಂತಂದ್ರೆ ನಮ್ಮ ಶಕ್ತಿ ಮಟ್ಟ ಅಷ್ಟೇ ಇತ್ತು. ನಾವು ಆವಾಗ ಏನ್ ಮಾಡ್ತಿದ್ವಿ ಅಂತಂದ್ರೆ ಆ ಮಂತ್ರಗಳನ್ನ ಹೇಳೋದು, ಪೂಜೆಯನ್ನ ಮಾಡೋದು ಮಾಡ್ತಾ ಇದ್ವಿ. ಬಟ್ ಈಗ ನಮ್ಮ ಒಂದು ಜ್ಞಾನದ ಮಟ್ಟದಿಂದಾಗಿ ನಮ್ಮ ಅರಿವಿನ ಮಟ್ಟನೂ ಹೆಚ್ಚಾಗಿದೆ. ಅಂದ್ರೆ ಕೋಟಿ ಒಂದು ಜಪಕ್ಕಿಂತ ಒಂದು ಧ್ಯಾನ ಮೇಲು ಅನ್ನೋದು ನಮಗೆ ಗೊತ್ತಾಗಿದೆ. ಹಾಗಾಗಿ ನಾವ್ ಈಗ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಆ ಒಂದು ಹಳೆಯ ಒಂದು ಶಕ್ತಿ ಅಂದ್ರೆ ಹಳೆಯ ಉಪಕರಣವನ್ನ ಬಳಸೋದ್ ಬಿಟ್ಟು ಹೊಸ ಉಪಕರಣ. ಈಗ ಎಕ್ಸಾಂಪಲ್ ನಾವು ಮೊದ್ಲೇ ಏನ್ ಮಾಡ್ತಿದೀವಿ ಅಂತಂದ್ರೆ
ಒಂದ್ ಊರಿಗೆ ಮತ್ತೊಂದ್ ಊರಿಗೆ ಹೋಗ್ಬೇಕಾದ್ರೆ ಎಷ್ಟೋ ಎತ್ತಿನ ಬಂಡಿಗಳನ್ನ ಬಳಸ್ತಾ ಇದ್ವಿ. ಅದಕ್ಕೆ ನಾವು 5-6 ದಿನಗಳ ಸಮಯ ತೆಗೆದುಕೊಳ್ತಿದ್ವಿ. ಈಗ ಬಸ್ಸುಗಳು ಬಂದು, ಅದಕ್ಕಿಂತ ವೇಗವಾಗಿ ಕಾರುಗಳು ಬಂದು, ಫ್ಲೈಟ್ಗಳು ಬಂದ್ವು. ಅಂದ್ರೆ ನಾವು ರೀಚ್ ಆಗೋ ಒಂದು ಮಾರ್ಗವನ್ನ ಕಡಿಮೆ ಸಮಯದಲ್ಲಿ ರೀಚ್ ಆಗ್ಲಿಕ್ಕೆ ಎಷ್ಟು ಒಂದು ಫೆಸಿಲಿಟಿ ಇದೆಯೋ ಅವನ್ನೆಲ್ಲ ನಾವು ಹೇಗೆ ಉಪಯೋಗಿಸ್ತಾ ಇದೀವೋ ಹಾಗೆ ನಮ್ಮ ಮೋಕ್ಷದತ್ತ ಅಥವಾ ಏನು ನಾವು ಪೂರ್ಣ ಒಂದು ಮೂಲ ಸೃಷ್ಟಿಕರ್ತನನ್ನ ತಲುಪಲಿಕ್ಕೆ ಅಥವಾ ನಾವೇ ಸೃಷ್ಟಿಕರ್ತರಾಗ್ಲಿಕ್ಕೆ ಹೊಸ ಹೊಸ ಟೆಕ್ನಿಕ್ಗಳು ಇದ್ದಾಗ ಆ ಹೊಸ ಟೆಕ್ನಿಕ್ಗಳನ್ನ ನಾವು ಬಳಸ್ತಾ ಹೋಗ್ಬೇಕೆ ಹೊರತು ಆ ಹಳೆಯ ಟೆಕ್ನಿಕ್ಗಳಲ್ಲಿ ನಾವು ಇರಬಾರ್ದು ಅಂತ ಅವರು ನಮ್ಗೆ ಹೇಳ್ತಿದ್ದಾರೆ ಮಾಸ್ಟರ್ಸ್. ಮಾನವರೆಲ್ಲರೂ ಒಳ್ಳೆಯವರಲ್ಲ, ಅದೇ ಪ್ರಕಾರ ಸರೀಸೃಪ ಜೀವಿಗಳಲ್ಲಿ ಕೆಟ್ಟವೂ ಅಲ್ಲ. DNA ಶಾಸ್ತ್ರದ ಪ್ರವೀಣರು ಎಷ್ಟೋ ರೂಪಗಳನ್ನು ತಾಳಿದರು, ಅವೆಲ್ಲವೂ ಮೂಲ ಸೃಷ್ಟಿಕರ್ತನ ರೂಪಗಳೇ ಆಗಿವೆ. ಎಷ್ಟೋ ರೂಪಗಳನ್ನು ಸೃಷ್ಟಿ ಮಾಡುವ ದೇವತೆಗಳಿದ್ದಾರೆ, ಅವರಲ್ಲಿ ಕೆಲವರು ಮಾನವ ದೇಹಗಳನ್ನು ಧರಿಸಿದ್ದಾರೆ. ನಮಗೆ ಬೇರೆಯಾಗಿ ಕಾಣಿಸುವ ಪ್ರಾಣಿಗಳಿಂದಲೇ ನಮಗೆ ಹೆಚ್ಚು ಸಂಕ್ಷೋಭವಾಗುತ್ತಿದೆ. ಸದ್ಯದಲ್ಲಿ ಆ ಸಂಕ್ಷೋಭವು ನಮಗೆ ಸರೀಸೃಪಗಳಿಂದ ಆಗುತ್ತಿದೆ. ಆದ್ದರಿಂದ ನೀವು ನಿಮ್ಮ ದೇವತೆಗಳ್ಯಾರೋ ತಿಳಿಯಬೇಕು, ಏಕೆಂದರೆ ಶೀಘ್ರದಲ್ಲೇ ಅವರು ಈ ಭೂಮಿಯ ದಿಸೆಗೆ ಬರುತ್ತಿದ್ದಾರೆ. ಆದ್ದರಿಂದಲೇ ಅಪಾರ ನಷ್ಟವಾಗುತ್ತದೆ. ವಿಶ್ವಶಕ್ತಿಯನ್ನು ಕೂಡಿಸಿಕೊಳ್ಳುತ್ತಿರುವ ನೀವು ಅವರನ್ನು ಎದುರು ಹಾಕಿಕೊಳ್ಳಲಿಕ್ಕೆ ಸಂಸಿದ್ಧರಾಗುತ್ತಿದ್ದೀರಿ. ಇದು ಸ್ವತಂತ್ರ ಪ್ರತ್ಯೇಕ ಪ್ರದೇಶ, ಆದ್ದರಿಂದ ಎಲ್ಲ ವಿಧಗಳ ಜೀವಜಾಲಗಳು ಇಲ್ಲಿಗೆ ಬರಬಹುದು. ನಿಮ್ಮನ್ನು ಭಯಪಡಿಸುವುದಕ್ಕೂ ಬದಲಾಯಿಸುವುದಕ್ಕೂ ಆಗಿರಬಹುದು. ನಿಮ್ಮ ಮೇಲೆ ಅಧಿಕಾರ ಚಲಾಯಿಸುವುದಕ್ಕೂ ಪ್ರಯತ್ನಿಸಿರುವ ಶಕ್ತಿಗಳಿಂದ ಕೂಡಿರುವುದೂ ಆಗಿರಬಹುದು. ಎಲ್ಲವೂ ನಿಮಗೊಳ್ಳೆಯದು ಅಲ್ಲ. ಯಾರೊಂದಿಗೆ ಬೆರೆತು ನೀವು ಕೆಲಸ ಮಾಡಬೇಕು, ನಿರ್ಣಯಿಸಿಕೊಳ್ಳಬೇಕು ಸ್ವತಂತ್ರವು ನಿಮಗಿದೆ. ಅದ್ಭುತಗಳನ್ನು ಪ್ರದರ್ಶಿಸುತ್ತಿರುವವರು ಆಧ್ಯಾತ್ಮಿಕವಾಗಿ ದೊಡ್ಡವರು ಎಂದು ಖಚಿತವಾಗಿ ಹೇಳಲಿಕ್ಕೆ ಆಗದು. ನೀವೇ ಬುದ್ಧಿವಂತಿಕೆಯಿಂದ ನಿರ್ಣಯಿಸುವುದನ್ನು ಕಲಿತುಕೊಳ್ಳಿರಿ. ಮಾಸ್ಟರ್ಸ್ ಮತ್ತೆ ಮತ್ತೆ ಅವರು ನಮಗೆ ನೆನಪು ಮಾಡ್ತಾ ಇದ್ದಾರೆ, ಇದೆಲ್ಲ ಸಾಧ್ಯ ಆಗೋದು ನೀವೇ ನಿಮ್ಮ ಬಗ್ಗೆ ಅಂದ್ರೆ ನಿಮ್ ಬಗ್ಗೆ ನೀವು ಗಮನ ಕೊಟ್ಟಾಗ, ನಿಮ್ಮ ಬಗ್ಗೆ ನೀವು ತಿಳಿದುಕೊಂಡಾಗ, ಅಥವಾ ನಾವು ಈ ಎಲ್ಲಾ ಅದ್ಭುತಗಳನ್ನ ಬದಲಾವಣೆಗಳನ್ನ ತೆಗೆದುಕೋಬೇಕು ಅಂತಂದ್ರೆ ನಾವೇ ಪ್ರಯತ್ನ ಮಾಡ್ಬೇಕು ಅಂತ ಅವ್ರು ನಮ್ಗೆ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅದಲ್ಲದೆ ಯಾರು ನಮ್ಗೆ ಒಳ್ಳೆ ಮಾರ್ಗವನ್ನು ತೋರಿಸ್ತಿದ್ದಾರೆ, ನಮ್ಮ ಒಂದು ಆಧ್ಯಾತ್ಮಿಕತೆಗೆ ಸರಿಯಾದ ಮಾರ್ಗವನ್ನು ಯಾರು ತೋರಿಸ್ತಿದ್ದಾರೆ ಅನ್ನೋದನ್ನ ನಾವೇ ಕಂಡುಹಿಡಿಬೇಕು. ಯಾಕೆ ಅಂತಂದ್ರೆ ಸೃಷ್ಟಿಕರ್ತ ಅನ್ನೋದನ್ನ ಇಲ್ಲಿ ಏನ್ ಮಾಡಿದಾನೆ, ಅನುಭವಕ್ಕೋಸ್ಕರ ಎಲ್ಲ ವಿಧದ ಜೀವಿಗಳನ್ನ ಇಲ್ಲಿ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ನಾವು ಯಾರ ಹಿಂದೆ ಹೋದ್ರೆ ನಾವು ಡೆಸ್ಟಿನಿಯನ್ನ ರೀಚ್ ಆಗ್ತೀವಿ ಅನ್ನೋದು ಒಂದು ಚೂಸ್ ಮಾಡುವ ಒಂದು ಸ್ವತಂತ್ರತೆ ನಮ್ಗೆ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಶಕ್ತಿ ಸಜೀವವಾಗುತ್ತಿರುವ ಶುಭ ಕಾಲದಲ್ಲಿ ನೀವು ಜೀವಿಸುತ್ತಿದ್ದೀರಿ. ದೇವತೆಗಳು ಎಲ್ಲಿದ್ದಾರೆ ಎಂದರೆ ನೀವೇ ಆ ದೇವತೆಗಳು. ಲಾಸ್ಟ್ ಹಾಗಾದ್ರೆ ನಮ್ಮ ದೇವತೆಗಳು ಯಾರು ಅಂತಂದ್ರೆ ನಾವೇ ಅನ್ನೋದನ್ನ ಅವರು ನಮಗೆ ನೆನಪಿಸ್ತಿದ್ದಾರೆ ಮಾಸ್ಟರ್ಸ್. ಅದೇ ರೀತಿ ಚರಿತ್ರೆಯಲ್ಲಿ ಸುಪ್ರಭಾತಗಳು ನಿಮ್ಮ ಕಣ್ಣು ತೆರೆಯಿಸುತ್ತವೆ. ಮಾನವ ತತ್ವದಿಂದಲ್ಲದೆ ದೈವತ್ವದ ಕಡೆ ನಿಮ್ಮ ದೃಷ್ಟಿಯನ್ನು ತೋರಿಸುತ್ತವೆ. ಸಂಘಟನೆಗಳ ಮಧ್ಯೆ ಸಂಬಂಧಗಳು ಮತ್ತು ಸರ್ವ ವಿಷಯಗಳ ಪರಮಾರ್ಥವನ್ನು ತೋರಿಸುತ್ತವೆ. ಆ ಕಣ್ಣುಗಳು ವಾಸ್ತವ ಅಂಶಗಳನ್ನು ದರ್ಶಿಸಿ ಸಂಪೂರ್ಣ ಚರಿತ್ರೆಯನ್ನು ಕೊಡಿಸುತ್ತವೆ. ಆ ಕಣ್ಣುಗಳು ನಿಮ್ಮ ಚರಿತ್ರೆಯನ್ನಲ್ಲದೆ ಭೂಮಿಯ ಚರಿತ್ರೆಯನ್ನು, ವಿಶ್ವದ ಚರಿತ್ರೆಯನ್ನು, ಬ್ರಹ್ಮಾಂಡದ ಚರಿತ್ರೆಯನ್ನು ದರ್ಶಿಸುತ್ತವೆ. ಅಂದೇ ನಿಮ್ಮ ದೇವರುಗಳು ಯಾರೆಂದು ನೀವು ತಿಳಿದುಕೊಳ್ಳಬಲ್ಲವರಾಗುತ್ತೀರಿ. ಅಂದ್ರೆ ಈ ಭೂಮಿಯ ಮೇಲೆ ಇಷ್ಟೊಂದು ಒಳ್ಳೆ ಎನರ್ಜಿ ಇರುವಾಗ ನಾವಿದ್ದೀವಿ, ಅದ್ರ ಜೊತೆಗೆ ಆ ಜ್ಞಾನದ ಒಂದು ಪ್ರಕಂಪನವನ್ನ ತೆಗೆದುಕೊಳ್ತಾ ನಮ್ಮ ಒಂದು ಕಣ್ಣುಗಳನ್ನ ತೆರೆಸುವುದ್ರ ಮುಖಾಂತರ ನಾವು ಏನ್ ಮಾಡ್ಬೋದು ಅಂತಂದ್ರೆ ಈ ವಿಶ್ವ ಬ್ರಹ್ಮಾಂಡದ ಜೊತೆಗೆ ನಾವು ಆ ಒಂದು ವಾಸ್ತವ ಅಂಶವನ್ನ ತಿಳಿದುಕೊಳ್ಳಿಕ್ಕೆ ಸಮರ್ಥರಾಗ್ತಾ ಹೋಗ್ತೀವಿ. ಹಾಗಾದ್ರೆ ನಿಮ್ಮ ದೇವತೆಗಳು ಯಾರು ಅಂತ ನಮ್ಗೆ ಪ್ಲೆಡಿಯನ್ಸ್ ತಿಳಿಸಿದಾಗ ಕೊಡುವ ಉತ್ತರ ಯಾರು ಅಂತಂದ್ರೆ ನೀವೇ ಆ ದೇವತೆಗಳು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಅಂದ್ರೆ ನಮ್ಮನ್ನ ನಾವು ಸರಿಯಾದ ಮಾರ್ಗದಲ್ಲಿ ಒಯ್ಲಿಕ್ಕೆ ಕಾರಣಕರ್ತರು ನಾವೇ, ಅದನ್ನ ನಾವೇ ಸಂಕಲ್ಪ ಮಾಡ್ಕೋಬೇಕು ಅಂತ ಅವರು ನಮ್ಗೆ ಇಲ್ಲಿ ತಿಳಿಸ್ತಿದ್ದಾರೆ ಮಾಸ್ಟರ್ಸ್. ಇಲ್ಲಿವರೆಗೂ 3ನೇ ಅಧ್ಯಾಯದ ಕುರಿತು ಸ್ವಾಧ್ಯಯನ ಮಾಡ್ಲಿಕ್ಕೆ ಕೊಟ್ಟಂತ ತಮ್ಮೆಲ್ಲರಿಗೂ ಮತ್ತು ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧಾಚ್ಯುತ ಗುರುಗಳಿಗೂ ಆತ್ಮವಂದನೆಗಳನ್ನು ತೋರಿಸುತ್ತಾ ಹೊರಟು ಶ್ರೀನಿವಾಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್. ಈ ಒಂದು ಅಧ್ಯಾಯ ನಿಮ್ಮ ದೇವರು ಯಾರು ಅಂತ ಹೇಳೋದು ಮಾಸ್ಟರ್ಸ್ ತುಂಬಾ ಅತ್ಯದ್ಭುತವಾಗಿತ್ತು, ತುಂಬಾ ಇನ್ಫಾರ್ಮೇಶನ್ ಆಗಿತ್ತು. ಈ ಇನ್ಫಾರ್ಮೇಶನ್ ಕೊಟ್ಟ ಲಕ್ಷ್ಮಿ ಮಾಸ್ಟರ್ ನಿಮಗೆ